ವೀಕ್ಷಕರೇ ನಮಸ್ಕಾರ, ನಾನು ಶೇಜರ್. ನೀವು ನೋಡ್ತಾ ಇದ್ದೀರಾ JBM TV ಕನ್ನಡ. ಈಗಾಗಲೇ ಸೀಸನ್ 1 ಮುಕ್ತಾಯಗೊಂಡಿದೆ. ಈಗ ಕ್ವಿಜ್ ಕಾಂಪಿಟೇಷನ್ ಸೀಸನ್ ನಂಬರ್ 2 ಈಗಾಗಲೇ 6 ಶಾಲೆಗಳ ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸಿ ತಮ್ಮ ನೆನಪಿನ ಒಂದು ಪ್ರದರ್ಶನವನ್ನು ಪ್ರದರ್ಶಿಸಿದ್ದಾರೆ. ಈಗ ಅದೇ ರೀತಿಯಾಗಿ ಈ ಮುಂದಿನ ಕಾರ್ಯಕ್ರಮಕ್ಕೆ ನಾವು ನರಸಾಪುರದ ವಿದ್ಯಾರ್ಥಿಗಳಿಂದ, ಪ್ರೌಢಶಾಲೆ ವಿದ್ಯಾರ್ಥಿಗಳಿಂದ ಈ ಕ್ವಿಜ್ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಅವರಿಗೆ ಸ್ವಾಗತ ಬಯಸುತ್ತಾ ಅವರು ತಮ್ಮ ಪರಿಚಯವನ್ನು ಹೇಳಿಕೊಳ್ಳಿದ್ದಾರೆ. ನನ್ನ ಹೆಸರು ಬಾಳಪ್ಪ ಮಾರುತಿ ಕರಿಗಾರ್. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ನರಸಾಪುರ GHS ನರಸಾಪುರ ಸ್ಕೂಲಿನಿಂದ ಬಂದಿದ್ದೇನೆ. ನನ್ನ ಹೆಸರು ರಾಮಕೃಷ್ಣ ಬಾಣಿ. ನಾನು ನರಸಾಪುರದಿಂದ ಬಂದಿದ್ದೇನೆ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಸಂತೋಷ್ ದೇವಣ್ಣ ಕ್ಯಾಪ್ನವರು. ಸರ್ಕಾರಿ ಪ್ರೌಢಶಾಲೆ ನರಸಾಪುರ ಆ ಶಾಲೆಯಿಂದ ಬಂದಿದ್ದೇನೆ, 9ನೇ ತರಗತಿ. ನನ್ನ ಹೆಸರು ಶಿವಹಳ್ಳಿ. ನಾನು 9ನೇ ತರಗತಿ ಓದುತ್ತಿದ್ದೇನೆ. ಶಾಲೆ ಸರ್ಕಾರಿ ಪ್ರೌಢಶಾಲೆ ನರಸಾಪುರ. ಪ್ರಿಯ ವೀಕ್ಷಕರೇ, ಈ ರೀತಿಯಾದಂತಹವರು ತಮ್ಮ ಪರಿಚಯವನ್ನು ಹೇಳಿಕೊಟ್ಟಿದ್ದಾರೆ. ಈಗಾಗಲೇ ನಾನು ರೂಲ್ಸ್ ಯಾವ ರೀತಿ ಇವೆ, ಅದರ ಪರಿಣಾಮಗಳೇನು, ಯಾವ ರೀತಿ ನಾವು ಮಾರ್ಕ್ಸ್ ಕೊಡ್ತಾ ಇದ್ದೇವೆ ಅಂತ ಈಗಾಗಲೇ ತಿಳಿಸಿಕೊಟ್ಟಿದ್ದೇವೆ. ಆದರೂ ಮತ್ತೊಮ್ಮೆ ತಮಗೆ ಹೇಳ್ಕೊಡ್ತಾ ಇದ್ದೇವೆ. ಸರಿಯಾದ ಉತ್ತರಕ್ಕೆ 10 ಅಂಕಗಳು, ತಪ್ಪು ಉತ್ತರಕ್ಕೆ 5 ಅಂಕಗಳು ಕಡಿತಗೊಳ್ಳುತ್ತವೆ. ಅದಕ್ಕಾಗಿ ಚಾಣಾಕ್ಷತೆಯಿಂದ ಉತ್ತರ ನೀಡಬೇಕು. ಆದರೆ ಪ್ರಪ್ರಥಮವಾಗಿ ತಮ್ಮ ಕಡೆ ಯಾವುದೇ ಪಾಯಿಂಟ್ ನಾಗಿಲ್ಲ. ಮೊದಲನೇದಾಗಿ ತಾವು ತಪ್ಪು ಉತ್ತರ ಕೊಟ್ಟ ರೀತಿ ಅದರಲ್ಲಿ ನಾವು 5 ಅಂಕಗಳನ್ನು ಕಡಿತಗೊಳಿಸ್ತೀವಿ. ಅದಕ್ಕಾಗಿ ನಾವು JBM TVಯ ಪರವಾಗಿ 10 ಅಂಕಗಳ ರೀತಿ ಟೈಮ್ A ಮತ್ತು ಟೀಮ್ B ದವರಿಗೆ 10 ಅಂಕಗಳ ರೀತಿ ಬೋನಸ್ ಅಂತ ಹೇಳಿ ನಾವು ಅಂಕಗಳನ್ನು ಕೊಡ್ತಾ ಇದ್ದೇವೆ. ನಿಮಗೆ ಈಗ 10 ಅಂಕಗಳಿಂದ ಮುನ್ನಡೆತಾ ಇದ್ದೀರಿ. ಪ್ರಥಮ ಪ್ರಶ್ನೆ A ಟೀಮ್ದವರಿಗೆ. ಭಾರತ ಮಹಿಳಾ ರಾಜ್ಯಪಾಲರ ಬಗ್ಗೆ ತಮಗೆ ಈಗಾಗಲೇ ಸ್ಟಡಿ ಮಾಡಿದ್ದೀವಿ, ಈಗಾಗಲೇ ಕೊಟ್ಟಿದ್ದೇವೆ. ಸರ್ಲಾ ಕ್ರೇವಾಲ್ ಇವರು ಮಧ್ಯಪ್ರದೇಶದ ರಾಜ್ಯಪಾಲರಾಗಿ, ಮಹಿಳಾ ರಾಜ್ಯಪಾಲರಾಗಿ ತಮ್ಮ ಸೇವೆ ಸಲ್ಲಿಸಿದ್ದಾರೆ. ಇವರ ಸೇವಾ ಅವಧಿ ಸರ್ಲಾ ಕ್ರೇವಾಲ್ ಮಧ್ಯಪ್ರದೇಶದ ರಾಜ್ಯಪಾಲರಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರ ಸೇವಾ ಅವಧಿ ಮಧ್ಯಪ್ರದೇಶದ ರಾಜ್ಯಪಾಲರಾಗಿ ಇವರು ಸೇವೆ ಸಲ್ಲಿಸಿದ್ದಾರೆ. ಇವರ ಸೇವಾ ಅವಧಿ ಯಾವ ವರ್ಷದಿಂದ ಯಾವ ವರ್ಷದವರೆಗೆ ಅನ್ನುವಂಥದ್ದು ಸರಿಯಾದ ಉತ್ತರಕ್ಕೆ 10 ಅಂಕಗಳು, ತಪ್ಪು ಉತ್ತರಕ್ಕೆ 5 ಅಂಕಗಳು ಕಡಿತವಾಗುತ್ತವೆ. 30 ಸೆಕೆಂಡ್ಗಳ 1980ರಿಂದ ಹೇಳಿ, ಇನ್ನೊಂದು 5 ಸೆಕೆಂಡ್ ವಿಚಾರ ಮಾಡಿ. ಆ ಪ್ರಶ್ನೆ ಅಕಸ್ಮಾತ್ ಅವರು ಪಾಸ್ ಅಂತಂದ್ರೆ ಆ ಪ್ರಶ್ನೆ ನಿಮ್ಮ ಕಡೆ ಬರ್ತದೆ. ಅದಕ್ಕಾಗಿ ನೀವು ಕೂಡ ಅದನ್ನು ವಿಚಾರ ಈಗಾಗಲೇ ಮೆಮೊರಿ ಪವರ್ ಹಿಂದುಳಿಸ್ರಿ. ಯಾವ ತನಕ ನೋಡಿದ್ದೆ ನಾನು 1980ರಿಂದ 1980ರಿಂದ 1985 ಸರ್ಲಾ ಕ್ರೇವಾಲ್ ಮಧ್ಯಪ್ರದೇಶದ ಮಹಿಳಾ ರಾಜ್ಯಪಾಲರಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರ ಸೇವಾ ಅವಧಿ ನೀವು ಹೇಳುವ ಪ್ರಕಾರ 1980ರಿಂದ 85. ಇದು ಸರಿಯಾದ ಉತ್ತರ. ಸರಿಯಾದ ಉತ್ತರಕ್ಕೆ 10 ಅಂಕಗಳು, ತಪ್ಪು ಉತ್ತರಕ್ಕೆ 5 ಅಂಕಗಳು ಕಡಿತಗೊಳ್ಳುತ್ತವೆ. ಆದರೆ ಈಗ ಪ್ರಥಮ ಪ್ರಶ್ನೆ ಅಂದ ತಕ್ಷಣ ನಾನು ನಿಮಗೆ ಸೇವಾ ಅವಧಿಯ ಮುಂಚಿತವಾದಂಥದ್ದು ಅಂದ್ರೆ ಸ್ಟಾರ್ಟ್ ಆಗಿದ್ದೇ ರೀತಿ ಒಂದು ಇಸ್ವಿ ಹೇಳ್ತೇನೆ, ಕೊನೆಯ ಇಸ್ವಿನ ಹೇಳಬೇಕು. ಅಂದ್ರೆ ಏನೈತಿ, ಪ್ರಥಮ ಪ್ರಶ್ನೆ ಅದಕ್ಕೆ ಅನುಕೂಲವಾಗಲಿ ಅಂತ ಹೇಳಿ ನಾನು ತಮಗೆ ರೀತಿ ಒಂದು ಕ್ಲೂ ಕೊಡ್ತಾ ಇದ್ದೇನೆ. ಸರ್ಲಾ ಕ್ರೇವಾಲ್ ಮಧ್ಯಪ್ರದೇಶದ ರಾಜ್ಯಪಾಲರಾಗಿ, ಮಹಿಳಾ ರಾಜ್ಯಪಾಲರಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರ ಸೇವಾ ಅವಧಿ ಬಿಗಿನಿಂಗ್ ಸ್ಟಾರ್ಟಿಂಗ್ 1989 1989ರಿಂದ ಎಲ್ಲಿವರೆಗೆ? 1989ರಿಂದ 1994ರವರೆಗೆ. 1989ರಿಂದ 94ರವರೆಗೆ, 1989ರಿಂದ 94ರವರೆಗೆ ಅಂತ ರೀತಿ 89, 90, 91, 92, 93, 94 ಈ 5 ವರ್ಷಗಳ ಸೇವಾ ಅವಧಿ ಅಂತೇಳಿ ಹೇಳ್ತಾ ಇದ್ದೀರಿ. ಆದರೆ ಈ ನಾನು ಈಗಾಗಲೇ ತಮಗೆ ಹೇಳಿದ ಪ್ರಕಾರ ಅಂತಂದ್ರೆ ಏನಿದೆ, ಸರಿಯಾದ ಪ್ರಶ್ನೆಗೆ ಉತ್ತರಕ್ಕೆ 10 ಅಂಕಗಳು, ತಪ್ಪು ಉತ್ತರಕ್ಕೆ 5 ಅಂಕಗಳು ಕಡಿತವಾಗುತ್ತವೆ ಅಂತಾರೆ. ಆದರೆ ಇಲ್ಲಿ ತಾವು ನಾನು ಕ್ಲೂ ಕೊಟ್ಟಾಗಲೂ ಅದು
89ರಿಂದ 90 ಅಂದ್ರೆ ತಪ್ಪು ಉತ್ತರ. ಹೌದು, ಅದಕ್ಕಾಗಿ ಪ್ರಥಮ ಪ್ರಶ್ನೆ ಉತ್ತರ ತಪ್ಪಾಗಿದೆ. ಅದಕ್ಕಾಗಿ ಅವರ 8 ತಂಡದ 5 ಅಂಕಗಳು ಇಲ್ಲಿ ಮೈನಸ್ ಆಗ್ತದೆ. ಅದಕ್ಕಾಗಿ ವಿಚಾರ ಮಾಡಿ ಹೇಳ್ತಿದ್ರು. ಓಕೆ, ಏನು ಗಾಬರಿ ಆಗಬೇಡ, ತಪ್ಪಾಗ್ತಿತ್ತು. ಅದಕ್ಕೆ ಇದೆ ಗಾಬರಿಯಾಗಿ ಏನು ಮಾಡೋದು ಅವಶ್ಯಕತೆ ಇಲ್ಲ. ಹೌದು, ಬಿ ತಂಡದವರಿಗೆ ಭಾರತದ ಮಹಿಳಾ ರಾಜ್ಯಪಾಲರಾಗಿ ಚಂದ್ರಾವತಿ ಇವರು ಫೆಬ್ರವರಿ 1990ರಿಂದ ಡಿಸೆಂಬರ್ 1990ರವರೆಗೆ ರಾಜ್ಯಪಾಲರಾಗಿ ಯಾವ ರಾಜ್ಯದ ರಾಜ್ಯಪಾಲರಾಗಿ ಸೇವೆ ಸಲ್ಲಿಸಿದ್ದಾರೆ? ಚಂದ್ರಾವತಿ ಇವರ ಸೇವಾವಧಿ ಫೆಬ್ರವರಿ 1990ರಿಂದ ಡಿಸೆಂಬರ್ 1990. ಇವರು ಯಾವ ರಾಜ್ಯದ ರಾಜ್ಯಪಾಲರಾಗಿ ಸೇವೆ ಸಲ್ಲಿಸಿದ್ದಾರೆ? ಸರಿಯಾದ ಉತ್ತರಕ್ಕೆ 10 ಅಂಕಗಳು, ತಪ್ಪು ಉತ್ತರಕ್ಕೆ 5 ಅಂಕಗಳು ಕಡಿತ. ಮಧ್ಯಪ್ರದೇಶ. ಶೇರ್ ಮಾಡಿ ಹೇಳ್ಬೋದು, ಇನ್ನು ಟೈಮ್ ಇದೆ. ನಾನೇನೇ ನೀವು ಹೇಳಿದ ತಪ್ಪಂತ ಇಲ್ಲ, ಅದು ಖರೆ ಐತೆ ಅಂತಂದ್ರೆ ಮಧ್ಯಪ್ರದೇಶ. ನಾ 10 ಸಲ ಕೇಳಿದ್ರು ಮಧ್ಯಪ್ರದೇಶ ಸರಿಯಾದ ಉತ್ತರ ಅಂತ ಹೇಳ್ಬೇಕು. ತಿಳ್ಕೊ, ನಿಮಗೆ ಕಾನ್ಫಿಡೆನ್ಸ್ ಇರ್ಬೇಕು. ಅದಕ್ಕೆ ಏನೈತಿ ಒತ್ತಾಯ ಮಾಡಂಗಿಲ್ಲ. ಮಧ್ಯಪ್ರದೇಶ ಏನಂತ ಇದ್ರು ಖರೆ ಇದ್ರು ಸಹಿತ ಮತ್ತೆ ಬೇರೆ ಇತ್ತು ಕಾಣ್ತಿದೆ ಅಂತ ಮತ್ತೆ ತಪ್ಪು ಉತ್ತರ ಬೇಡ. ನಿಮಗೆ ಕನ್ಫರ್ಮ್ ಇರ್ಬೇಕು. ಹೌದ್ರಿ, ಏನಿದ್ರು ಸಹಿತ ಇದೇ ಸರಿಯಾದ ಉತ್ತರ ಅಂತ ತಿಳ್ಕೊ. ಇನ್ನೊಮ್ಮೆ ಹೇಳ್ತೈತೆ, ಚಂದ್ರಾವತಿ ಫೆಬ್ರವರಿ 1990ರಿಂದ ಡಿಸೆಂಬರ್ 90ರವರೆಗೆ ಯಾವ ರಾಜ್ಯದ ರಾಜ್ಯಪಾಲರಾಗಿ ಸೇವೆ ಸಲ್ಲಿಸಿದ್ದಾರೆ? ನೀವು ಹೇಳುವ ಪ್ರಕಾರ ಮಧ್ಯಪ್ರದೇಶ. ಹೌದು, ಮತ್ತೆ ನೋಡ್ರಿ ಏನೋ ಟೈಮ್ ಐತಿ ಸರಿಯಾದ. ಯಾಕಂದ್ರೆ ಎಕ್ದಮ್ ಸಡನ್ಲಿ ನೀವು ಹೇಳಿದ ತಕ್ಷಣ ಅದು ತಪ್ಪಿದ್ರಿ, ಇನ್ನೊಂದು ಸ್ವಲ್ಪ ನೀವು ಟೈಮ್ ಕೊಟ್ಟಿದ್ರೆ ನಾವು ಸರಿಯಾಗಿ ಹೇಳ್ತಿದ್ದೀವಿ ಅನ್ನೋಲ್ಲ. ಅದಕ್ಕೆ ಏನೈತಿ ನಿಮಗೆ ಇನ್ನೊಂದು 10 ಸೆಕೆಂಡ್ ವಿಚಾರ ಮಾಡಿ ಹೇಳಿ. ಇಲ್ಲ, ನೀವು ಯಾವ ಉತ್ತರ ಹೇಳಬಾರ್ದು. ಅವಾಗ ನಿಮ್ಮ ಪ್ರಶ್ನೆಗೆ ನಿಮ್ಮ ಕಡೆ ಬಂದಾಗ ಅಷ್ಟೇ ನೀವು ಇನ್ನೊಬ್ಬರೇ ಅವ್ರು ಕೇಳಿದ ಪ್ರಶ್ನೆ ನೀವು ಉತ್ತರ ಹೇಳಂಗಿಲ್ಲ. ಕೇರಳ ಅದರ ಮೊದಲೇನೈತಿ ಮಧ್ಯಪ್ರದೇಶದಲ್ಲಿ, ಈಗ ಕೇರಳ. ಹೌದಲ್ಲ, ಕೇರಳ ರಾಜ್ಯದ ರಾಜ್ಯಪಾಲರಾಗಿ ನೀವು ಸೇವೆ ಸಲ್ಲಿಸಿದ್ದಾರೆ ಅಂತ ಹೇಳ್ತಾರೆ. ಇದು ನಿಮ್ಮ ಅಂತಿಮ ಉತ್ತರ. ಇದು ಸರಿಯಾಗಿದೆ. ತಪ್ಪಾಗಿತ್ತಂತಂದ್ರೆ ಏನೈತಿ 10 ಅಂಕಗಳಲ್ಲಿ 5 ಅಂಕಗಳು ಕಟ್ಟಾಗ್ತವೆ. ಯಾಕಂದ್ರೆ ಈಗಾಗಲೇ ನಿಮಗೆ 10 ಅಂಕಗಳು GBM TVA ಪರವಾಗಿ ನಿಮ್ಗೆ ಸಿಕ್ಕಾವ ಬೋನಸ್ ಪಾಯಿಂಟ್. ಅದು ತಪ್ಪು ಉತ್ತರ ಇದ್ದಂದ್ರೆ ಏನೈತಿ 5 ಪಾಯಿಂಟ್ ಹೋಗ್ತಾವೆ, 5 ಪಾಯಿಂಟ್ ಬೀಳ್ತವೆ. ಸರಿಯಾಗಿತ್ತಪ್ಪ ಅಂತ ಅವು 10, ಇದ್ರ ಕೂಡ ಮತ್ತೆ ನಾವು ಕೊಟ್ಟಂತ 10 ಸರಿಯಾದ ಉತ್ತರ 10 20 ಪಾಯಿಂಟ್ಗಳು ಆಗ್ತವೆ. ಅದಕ್ಕೆ ಇದು ನಿಮ್ಮ ಅಂತಿಮ ಉತ್ತರ ಕೇರಳ. ಹೌದಾ? ನಿಸರ್ಕೋಚ ಇದರೊಳಗೆ ಚೇಂಜಸ್ ಇಲ್ಲ, ಫೈನಲ್ ಉತ್ತರ. ಈಗ ನೀವು ಹೇಳಿದ ರೀತಿ ಚಂದ್ರಾವತಿ ಇವರು ಮಹಿಳಾ ರಾಜ್ಯಪಾಲರಾಗಿ ಫೆಬ್ರವರಿ 1990ರಿಂದ ಡಿಸೆಂಬರ್ 90ರವರೆಗೆ ಇವರು ಕೇರಳದ ರಾಜ್ಯಪಾಲರಾಗಿ ಸೇವೆ ಸಲ್ಲಿಸಿದ್ದಾರೆ ಅಂತ ಹೇಳ್ತಾರೆ. ಆದರೆ ಇದು ತಪ್ಪು ಉತ್ತರ. ಪಾಂಡಿಚೇರಿ ಅವರು ಪಾಂಡಿಚೇರಿ ರಾಜ್ಯದ ರಾಜ್ಯಪಾಲರಾಗಿ ಈ ಸೇವೆ ಸಲ್ಲಿಸಿದ್ದಾರೆ. ಅದಕ್ಕೆ ಬಿ ತಂಡದ 5 ಅಂಕಗಳು ಕಡಿತಗೊಳ್ಳುತ್ತವೆ. ಈಗ ಬೇರೆ ಪ್ರಶ್ನೆ. ಹೌದಲ್ಲ, ಈಗ ನದಿಗಳಿಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಕೇಳ್ತೇವೆ. 2 ತಂಡದವರ 5 ಅಂಕಗಳು ಕಡಿತಗೊಂಡಿವೆ. ಹೌದಲ್ಲ, ಈಗ ಇದನ್ನು ಈಸಿ ಪ್ರಶ್ನೆ ಕೇಳ್ತೇವೆ. ನೀರು ಕುಡ್ದಾಗ ಕೇಳ್ಬೇಕು. ಕುಡಿದು ಬಾಳೆಹಣ್ಣು ಕೊಟ್ಟಾಗ ಗಬಗ ಬರ್ತಿರ್ತಾರ, ಹಂಗೇನೈತಿ ಕೇಳ್ಬೇಕು. ಇತ್ತಲ್ಲ, ಕರ್ನಾಟಕ ಪ್ರಮುಖ ಅಣೆಕಟ್ಟುಗಳು. ಅಣೆಕಟ್ಟು ಗೊತ್ತಿಲ್ಲ, ನಮ್ಮ ಮಲಪ್ರಭೆಗೆ ಈಗ ಎಲ್ಲಿದೆ? ನಮ್ಮ ಮಲಪ್ರಭೆಗೆ ಅಣೆಕಟ್ಟು ಕಟ್ಟಿದ್ದಾರೆ. ಹೆಸರು ಯಾವ ಎಲ್ಲಿ ಕಟ್ಟ್ಯಾರ? ಇಲ್ಲ, ಇದು ಪ್ರಶ್ನೆ ಜನರಲ್ ನಿಮ್ಗೆ ತಿಳಿಯುವ ಸಂಬಂಧ ಮುಂದಿನ ಪ್ರಶ್ನೆ. ಯಾಕೆ ಇದ್ರೊಳಗೆ ಇಲ್ಲ ಅದು, ಅದನ್ನ ಯಾಕೆ ಹೇಳಕತ್ತೀನಿ ಅಂತಂದ್ರೆ ಈ ಟೈಪ್ ನಿಮಗೂ ನಾಲೆಜ್ ಮುಂದಿದ್ದು. ಅಂದ್ರೆ ನಾನು ಹೇಳ್ತೀನಿ, ಅದನ್ನು ನವಿಲ್ ತೀರ್ಥ ಸೌದತ್ತಿ ಹತ್ರ ನವಿಲ್ ತೀರ್ಥ ಅಂತ ಹೇಳಿ ಅಲ್ಲಿ ಅಣೆಕಟ್ಟು ಕಟ್ಟಿದ್ದಾರೆ. ಆ ರೀತಿಯಾಗಿ ಕರ್ನಾಟಕದ ಪ್ರಮುಖ ಅಣೆಕಟ್ಟುಗಳು ಇದರ ಬಗ್ಗೆ ನಿಮ್ಗೆ ಸ್ಟಡಿ ಮಾಡೋಕೆ ಸ್ಟಾರ್ಟಿಂಗ್ ಕೊಟ್ಟಿರೋ. ಹೌದಲ್ಲ, ಅದನ್ನ ನೀವು ಸ್ಟಡಿ ಮಾಡಿದ್ರಿ ಅಂದ್ರೆ ನಿಮಗೆ ತಿಳುವಳಿಕೆ ಸಂಬಂಧ ಏನೈತಿ ಅದನ್ನ ಉದಾಹರಣೆ ಕೊಟ್ಟೆ. ನಮ್ಮ ಮಲೆಪ್ರಭೆಗೆ ಏನೈತಿ ಅಣೆಕಟ್ಟು ಕಟ್ಟಿದಾರೆ ಹಂಗ ಆ ರೀತಿಯಾದಂಥದ್ದು. ಅದಕ್ಕೆ ಫಸ್ಟ್ ಕೃಷ್ಣರಾಜ ಸಾಗರ ಅಣೆಕಟ್ಟು ಯಾವ ನದಿಗೆ ಕಟ್ಟಲಾಗಿದೆ? ಕಾವೇರಿ ನದಿ. ಕಾವೇರಿ ನದಿಗೆ ಕೃಷ್ಣರಾಜ ಸಾಗರ ಅಣೆಕಟ್ಟು ಕಟ್ಟಿದ್ದಾರೆ ಅಂತ ಹೇಳಿದ್ರು. ಇದು ಸರಿಯಾದ ಉತ್ತರ ಇತ್ತು ಅಂತಂದ್ರೆ ತಪ್ಪು ಮಾಡಿಸಿದ್ರು. ತಪ್ಪಾಗಿತ್ತಪ್ಪ ಅಂತಂದ್ರೆ 5 ಉಳಿದವು, ಅವು 5 ಕಟ್ಟಾಕವು, 0 ಆಗಿಬಿಡ್ತದೆ. ಅದಕ್ಕೆ ಇನ್ನೊಂದು ಸ್ವಲ್ಪ ಏನಾದ್ರು ವಿಚಾರ ಮಾಡಿ ಇದು ಸರಿ ಇದ್ರಿ ಅನ್ನೋ ಹೇಳೋಗೈತೆ ಏನಾದ್ರು ಇದೇ ಫೈನಲ್.
ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ನೋಡು ಅವ್ರು ಎಷ್ಟು ಕಾನ್ಫಿಡೆನ್ಸ್ ಆಗಿ ಹೇಳಿದ್ರಲ್ಲ, ಕೃಷ್ಣರಾಜ ಸಾಗರಕ್ಕೆ ಯಾವ ನದಿಗೆ ಅಣೆಕಟ್ಟು ಕಟ್ಟಿದ್ದಾರೆ ಅಂತ ಹೇಳಿ ಅವರು ಕಾವೇರಿ ಅಂತ ಹೇಳಿದ್ರು. ಆದ್ರೆ ಈಗಾಗಲೇ ಅವರ 5 ಪಾಯಿಂಟ್ ಕಳ್ಕೊಂಡಾರ. ಈಗ ನಿಮ್ಮ 5 ಪಾಯಿಂಟ್ ಹೋಗ್ಯಾವ. ಇನ್ನೇನೈತಿ 5 ಪಾಯಿಂಟ್ ಉಳಿದಿದ್ದು. ಅದ ಸರಿಯಾಗಿ ಉತ್ತರಿತ್ತಪ್ಪ ಅಂತಂದ್ರೆ 10 ಪಾಯಿಂಟ್ ಸಿಕ್ತಿದ್ದು ನಿಮಗೆ. ಹೌದು, ಈಗ ನೀವು ಕೊಟ್ಟಂತ ಉತ್ತರ ಸರಿ ಅಂತ ಹೇಳಿ ನಿಮಗೆ ಅನಿಸ್ತದೆ. ಆದ್ರೆ ಅದು ಸರಿಯಾದ ಉತ್ತರ ಹೌದು. ಅದಕ್ಕೆ 10 ಪಾಯಿಂಟ್ಗಳು ಸಿಗ್ತಾವೆ. ಈ ತಂಡದವರು ಏನೈತಿ 10 ಪಾಯಿಂಟ್ಗಳು ಸರಿಯಾದ ಉತ್ತರಕ್ಕೆ 10 ಪಾಯಿಂಟ್ಗಳು ಪಡೆದಿದ್ದಾರೆ. ಅದಕ್ಕೆ ಅವರಿಗೆ 10 ಅಂಕಗಳು. ಇದು ಸರಿಯಾದ ಉತ್ತರ ಕಾವೇರಿ ನದಿ. ಅದೇ ರೀತಿ ಬಿ ತಂಡದವರಿಗೆ ನೀವು ಈಗಾಗಲೇ ಪ್ರಶ್ನೆಗಳ ಕೇಳಿದಾಗ ಒಂದು 5 ಅಂಕಗಳು ಕಳೆದುಕೊಂಡು 5 ಅಂಕಗಳ ಇದಕ್ಕೆ ನಿಂತೀರಿ. ಅವರೇನೈತಿ ಒಂದು ಸರಿಯಾದ ಉತ್ತರ ಕೊಟ್ಟು 15 ಅಂಕಗಳಿಗೆ ಅವರು ಬಂದಿದ್ದಾರೆ. ಇದ್ದಿಲ್ಲ. ಮುಂದಿನ ಪ್ರಶ್ನೆ, ವೇದಾವತಿ ನದಿ ಇದು ಆಣೆಕಟ್ಟಿನ ಹೆಸರು ಏನು? ವೇದಾವತಿ ನದಿಗೆ ಕಟ್ಟಿದಂತ ಆಣೆಕಟ್ಟು, ಜಲಾಶಯ. ಈಗ ನಾವು ಕೇಳ್ತಲ್ಲ ಆಣೆಕಟ್ಟು ಡ್ಯಾಮ್, ಆ ಡ್ಯಾಮಿನ ಹೆಸರು, ಆಣೆಕಟ್ಟಿನ ಹೆಸರು ಏನು? ವೇದಾವತಿ ನದಿಗೆ ಅಡ್ಡಲಾಗಿ ಕಟ್ಟಿದಂತ ಆಣೆಕಟ್ಟಿನ ಹೆಸರು ಏನು? ತುಂಗಭದ್ರಾ ಜಲಾಶಯ. ನಾನು ಕೇಳ್ತಾ ಇರೋದು ಆಣೆಕಟ್ಟು, ತುಂಗಭದ್ರಾ ಜಲಾಶಯ ಅಂತ ನೀವು ಹೇಳ್ತಾ ಇದ್ದೀರಿ. ಹೌದು, ವೇದಾವತಿ ನದಿಗೆ ಕಟ್ಟಿದಂತ ಅಣೆಕಟ್ಟಿನ ಹೆಸರು ನೀವು ತುಂಗಭದ್ರಾ ಜಲಾಶಯ ಅಂತ ಹೇಳ್ತಾರೆ. ಇದು ಸರಿಯಾದ ಉತ್ತರ ಹೌದು ಅಂತಂದ್ರೆ ನಾನು ಅದಕ್ಕೆ ಎಕ್ಸೆಪ್ಟ್ ಮಾಡಬೇಕಾಗ್ತೈತಿ. ಇಲ್ಲ ಇನ್ನೂ ಒಂದು ಸ್ವಲ್ಪ ವಿಚಾರ ಮಾಡಿ ಹೇಳ್ತೀವಿ ಅಂತಂದ್ರೆ ಏನೈತಿ, ಇನ್ನೂ ಒಂದು 5 ಸೆಕೆಂಡ್ ಕಾಲಾವಕಾಶ. ನಾನು ಕೇಳಿದ್ದು ಏನೈತಿ, ವೇದಾವತಿ ನದಿಗೆ ಅಡ್ಡಲಾಗಿ ಕಟ್ಟಿದಂತಹ ಆಣೆಕಟ್ಟಿನ ಹೆಸರು. ಆದ್ರೆ ಇನ್ನೂ ಒಂದು ಸ್ವಲ್ಪ ಮುಂದೆ ಹೋಗಿ ನಾನು ಒಂದು ಅರ್ಧ ನಿಮಗೆ ಉತ್ತರ ಕೊಡ್ತೇನೆ. ಅರ್ಧ ಉತ್ತರ ಏನೈತಿ ನಾನು ಕೊಡ್ತೀನಿ. ಯಾಕಂತಂದ್ರೆ ಅದಕ್ಕೆ ಮುಂದೆ ಸಾಗರ ಅನ್ನುವಂಥ ಹೆಸರು ಕೂಡ ಆಣೆಕಟ್ಟಿಗೆ ಐತಿ. ಆದ್ರೆ ಅದು ಯಾವ ಸಾಗರ ಅಂದ್ರೆ ಈಗ ಅರ್ಧ ಉತ್ತರವನ್ನು ಹೇಳಿ ನಿಮಗೆ, ಅಂದ್ರೆ ನಿಮ್ಮ ಅನುಕೂಲಕ್ಕಾಗಿ ಸಾಗರ ಅನ್ನುವಂಥ ಉತ್ತರ ಅದಕ್ಕೆ ಏನೈತಿ ಬರ್ತೈತಿ. ಅದ್ರ ಹಿಂದೆ ಯಾವ ಸಾಗರ ಅನ್ನುವಂಥ ಬರ್ತೈತಿ. ಹಿಂದೂ ಮಹಾಸಾಗರ ಇದು ಸಮುದ್ರದ ಹೆಸರು. ಅರೇಬಿಕ್ ಮಹಾಸಾಗರ, ಹಿಂದೂ ಮಹಾಸಾಗರ ಇವೇನದಾವ ಸಮುದ್ರದ ಹೆಸರು. ಇದು ಅಣೆಕಟ್ಟಿನ ಹೆಸರಲ್ಲ. ವೇದಾವತಿ ನದಿಗೆ ಅಡ್ಡಲಾಗಿ ನಿರ್ಮಿಸಿದ ಅಣೆಕಟ್ಟಿನ ಹೆಸರು ಏನು? ಇದು ಕೊನೆಯದಾಗಿ ಸಾಗರ ಅನ್ನುವಂಥದ್ದೊಂದು ಕ್ಲೂ ಕೊಟ್ಟಿದ್ದೇನೆ. ಅದು ಯಾವ ಸಾಗರ? ಅಣೆಕಟ್ಟಿನ ಅರ್ಧ ಹೆಸರನ್ನು ಹೇಳಿದ್ದೀನಿ, ಅಂತಿಮ ಹೆಸರನ್ನು ಹೇಳಿದ್ದೀನಿ. ನೀವು ಮುಂದಿನ ಹೆಸರು ಅದಕ್ಕೆ ಜೋಡಿಸಿ ಯಾವ ಸಾಗರ ಅನ್ನುವಂಥದ್ದು ಹೇಳಬೇಕು. ಕೃಷ್ಣರಾಜ ಸಾಗರ, ಕೃಷ್ಣರಾಜ ಸಾಗರ ಅಂತ ನೀವು ಹೇಳ್ತಾ ಇದ್ದೀರಿ. ಇದು ಅಂತಿಮ ಉತ್ತರ, ಕೃಷ್ಣರಾಜ ಸಾಗರ. ಈಗ ಇದು ಅಂತಿಮ ಉತ್ತರ ಅಂತಂದ್ರೆ ಏನೈತಿ, ನಾವು ಫೈನಲ್ ಮಾಡ್ತೀವಿ. ಇಲ್ಲ ಇನ್ನು ಒಂದೇನೈತಿ ಸ್ವಲ್ಪ ಕರೆಕ್ಟ್ ಆಗಿ ಹೇಳ್ತೀವಿ ಅಂತಂದ್ರೆ ಸರ್ ನಮ್ಗೆ ಗೊತ್ತಿತ್ತಂದ್ರೆ ಅವ್ರು ಪಾಸ್ ಕೊಟ್ಟಾಗ ನೀವು ನಿಮ್ಮ ಕಡೆ ಬರ್ತದೆ. ಕೃಷ್ಣ ನಿಮಗೆ ಗೊತ್ತಿದ್ದ ಸಹಿತ ನೀವೇನು ಮಾತಾಡ್ತಕ್ಕಂಥಲ್ಲ. ಅವ್ರೇನೈತಿ ನಾವು ಪಾಸ್ ಅಂತಂದಾಗ ಅಷ್ಟೇ ನೀವು ಅದ್ರ ಬಗ್ಗೆ ಕೇಳಿಸೋದು. ಅಲ್ಲಿ ತನಕ ನೀವು ವಿಚಾರ ಮಾಡಿ ಇಟ್ಕೋಬೇಕಷ್ಟೇ. ಯಾವುದು? ಕೃಷ್ಣರಾಜ ಸಾಗರ. ಇದಕ್ಕೆ ಡ್ಯಾಮಿನ ಹೆಸರು ಅಂತ ಹೇಳ್ತಾರೆ. ವೇದಾವತಿ ನದಿಗೆ ಅಡ್ಡಲಾಗಿ ನಿರ್ಮಿಸಿದಂತಹ ಈ ಅಣೆಕಟ್ಟಿನ ಹೆಸರು ಕೃಷ್ಣರಾಜ ಸಾಗರ. ಹೌದು, ಕೃಷ್ಣ ಸಾಗರ ಅಥವಾ ಕೃಷ್ಣ, ಹೌದು ಕೃಷ್ಣ ಸಾಗರ ಅಂತ ನೀವು ಹೇಳ್ತಿದ್ದೀರಿ. ಆದ್ರೆ ಈ ಕೃಷ್ಣ ಸಾಗರ ಸರಿಯಾದ ಉತ್ತರ ಇತ್ತಂತ ವ್ಯಕ್ತಿ 10 ಅಂಕಗಳು ಸಿಗ್ತಾವೆ. ತಪ್ಪು ಉತ್ತರ ಇತ್ತಂತಂದ್ರೆ 5 ಅಂಕಗಳು ಕಡಿತ ಹೋಗ್ತಾವೆ. 5 ಅಂತಂದ್ರೆ ಏನೈತಿ 0 ಆಗುತ್ತದೆ. ಅದಕ್ಕೆ ಇದು ಅಂತಿಮವಾಗಿ ಸತ್ಯನಾ ನಿಮ್ದು? ಇದು ಕೊನೆಯ ಹಾಗೂ ಅಂತಿಮ ನಿರ್ಧಾರ. ಹೌದು, ಕೃಷ್ಣ ಸಾಗರ ಅಂತಂದ್ರೆ ಏನೈತಿ, ನಾನು ಹೌದಿತ್ತು ಅಂತಂದ್ರೆ ಏನೈತಿ, ವಿಜಯ ಅವರ ಸ್ಕೋರ್ ಬರ್ಕೊಳಕ್ ಅಂತಾರೆ. ಅವ್ರು ಹೇಳ್ತೀನಿ ಇವರು ವಿಜಯಶಾಲಿಗಳಾಗಿದ್ದಾರೆ, ಇವರಿಗೆ 10 ಅಂಕಗಳು ಅಂತ ಹೇಳ್ತೀನಿ. ಪಾಸ್. ಪಾಸ್ ಬೇಡ, ನಿಮಗೇನೈತಿ ಬೇಡ, ಇದಕ್ಕೇನೈತಿ ಪಾಸ್. ಓಕೆ, ಯಾಕಂತಂದ್ರೆ ಮುಜುಗರು ಬೇಡ.
ಹೋದ್ರೆ ಏನೈತಿ 5 ಅಂಕ ಹೋಗ್ತಿದ್ದು, ಆ ಉಳಿದ್ರು 5ರ ಉಳಿಲಿ ಅನ್ನುವಂಥ ಉದ್ದೇಶ ಇಟ್ಕೊಂಡು ನೀವು ಹೇಳಿದ್ರಿ. ಆದ್ರೆ ಅಕಸ್ಮಾತ್ ಅದ ಸರಿ ಇತ್ತಪ್ಪ ಅಂತ 10 ಅಂತ ಸಿಕ್ಕಿದ್ದು ನೀವು, ಹೌದು. ಈಗ ನೀವು ಪಾಸ್ ಅಂತಂದಿರಿ. ಅದ ಪ್ರಶ್ನೆ ನಿಮಗೆ ವಾಣಿ ವಿಳಾಸ ಸಾಗರ. ವಾಣಿ ವಿಲಾಸ ಸಾಗರ. ಸಾಗರ ನೀವು ಹೇಳುವಂಥದ್ದು ಏನೈತಿ, ವಾಣಿ ವಿಲಾಸ ಸಾಗರ. ನೀವೇನಾದ್ರು ಹೆಚ್ಚಿಗೆ ಹಣಿಕೆ ಅಂತ ಏನು ಹಂಗೆ ಇಲ್ಲ, ನೆನಪಿನ ಶಕ್ತಿ ಹೇಳುತ್ತೇನೆ. ವಾಣಿ ವಿಲಾಸ ಸಾಗರ ಅಂತ ಹೇಳ್ತೇವೆ. ಇದು ಯಾವ ನದಿಗೆ ಕಟ್ಟಲಾದಂಥ ಇದು ಅಣೆಕಟ್ಟು ವೇದಾವತಿ ನದಿಗೆ ಕಟ್ಟಿದಂಥ ಇದು ಅಂತ ಅವರು ಹೇಳ್ತಾರೆ. ಅವ್ರು ಹೇಳಿದ್ದು ಕೃಷ್ಣರಾಜ ಸಾಗರ, ಹೌದಲ್ಲ? ಅವರು ಕೃಷ್ಣರಾಜ ಸಾಗರಕ್ಕೆ ಏನೈತಿ ಇದು ಸರಿಯಾದ ಉತ್ತರ ಅಂತ ಅಂದಿದ್ರೆ ಏನೈತಿ, ಅದ ಅವರು 10 ಅಂಕ ಸಿಕ್ಕಿದ್ದು ಏನೋ ಸರಿಯಾದ ಉತ್ತರ ಇದ್ರೆ ಅದಕ್ಕೆ ಅವ್ರು ಹೇಳಿದ್ರು ಕೃಷ್ಣ ಸಾಗರ. ಆಮ್ಯಾಗ ಏನು ಮಾಡಿದ್ರು ಅವರು, ಪಾಸ್ ಅಂತ ಅಂದ್ಬಿಟ್ರು. 10 ಅಂಕ ಓದು ಸಿಗುವುದು ಬೇಡ, ನಾವು 5 ಅಂಕ ಕಳ್ಕೊಳ್ಳೋದು ಬೇಡ ಅಂತ ಏನು ಮಾಡಿದ್ರೆ, ಪಾಸ್ ಅಂತ ಅಂದ್ಬಿಟ್ರು. ಅದನ್ನೇ ರೀತಿ ಕೃಷ್ಣ ಸಾಗರಕ್ಕೆ ಅವ್ರು ಹೋಗಿ ಅವರು ವಾಣಿ ವಿಲಾಸ ಸಾಗರ ಅಂತ ಹೇಳಿ ಅವ್ರು ಇದು ವಾಣಿ ವಿಲಾಸ ಸಾಗರ. ಈ ನೀವು ಹೇಳಿದಂಥ ಪ್ರಶ್ನೆಗೆ ಅದು ಸರಿಯಾದ ಉತ್ತರ ಅಲ್ಲ ಅಂತಂದ್ರೆ ತಪ್ಪಾಗತ್ತೆ. ಅದಕ್ಕೆ ಇದು ಸರಿಯಾದ ಉತ್ತರ. ಅದಕ್ಕೆ 10 ಅಂಕಗಳು ಮತ್ತೆ ನಿಮಗೆ ಲಭಿಸಿವೆ, ಹೌದಲ್ಲ? ಎ ತಂಡದವರಿಗೆ 10 ಅಂಕಗಳು, ಬಿ ತಂಡದವರಿಗೆ 0. ಅವ್ರು ಯಾವ ಅಂಕ ಹೋಗಲಿಲ್ಲ, ಯಾಕಂದ್ರೆ ಅವರು ಟೀಮ್ನಲ್ಲಿ ಉಳ್ಕೊಂಡ್ರು. ಅದಕ್ಕೆ ಅವರು ಪಾಸ್ ಅಂದಾಗ ಅದಕ್ಕೆ ಇವರು ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಅದಕ್ಕೆ ಮತ್ತೆ ಮುಂದಿನ ಪ್ರಶ್ನೆ ಬಿ ತಂಡದವರಿಗೆ. ಮುಂದಿನ ಪ್ರಶ್ನೆ, ಭದ್ರಾ ಜಲಾಶಯ ಇದು ಯಾವ ನದಿಗೆ ನಿರ್ಮಿಸಿದ ಜಲಾಶಯ? ಭದ್ರಾ ಜಲಾಶಯ, ಭದ್ರಾ ಅಣೆಕಟ್ಟು ಇದು ಯಾವ ನದಿಗೆ ಕಟ್ಟಿದಂತ? ಭದ್ರಾ ನದಿಗೆ. ನೀವು ಹೇಳೋದೇನಿದೆ, ಭದ್ರಾ ಜಲಾಶಯ ಭದ್ರಾ ನದಿಗೆ ಕಟ್ಟಿದ ಅಂದ್ರೆ ಅಣೆಕಟ್ಟಿನ ಹೆಸರು ಕೂಡ ಭದ್ರಾನ, ನದಿ ಹೆಸರು ಕೂಡ ಭದ್ರಾ. ಅದಕ್ಕೆ ಇಬ್ಬರು ಸಹಮತದಿರಿ? ಯಾಕಂದ್ರೆ 5 ಪಾಯಿಂಟ್ ಅದಾವ ನಿಮ್ಮ ಕಡೆ. ತಪ್ಪಾಸ್ಪ ಅಂತಂದ್ರೆ ಅವು ಪಾಯಿಂಟ್ 5 ಹೋಗ್ತಾವ. ಇಲ್ಲಿ ಏನೈತಿ, ನಿಮ್ಮ ಆಟ ಮುಗೀತು. ಮುಂದಿನ ಆಟಕ್ಕೆ ಅವ್ರು ಸೆಲೆಕ್ಟ್ ಆಗ್ತಾರ. ನಿಮ್ಮನ್ನ ಏನೈತಿ, ಇದು ಅಂತಿಮ ನಿರ್ಧಾರ ಅಂತೇಳಿ ನಾವು ಎಂಡ್ ಮಾಡ್ತೀವಿ. ಅದಕ್ಕೆ ನೀವು ಹೇಳ್ತಾ ಇರೋದು ಈಗ ನೀವು ಭದ್ರಾ ಜಲಾಶಯಕ್ಕೆ ನಿರ್ಮಿಸಿದಂತ ನದಿಯ ಹೆಸರು ಕೂಡ ಭದ್ರಾ, ಇದನ್ನು ಹೇಳ್ತಾ ಇದ್ದೀವಿ. ಇದು ಕರೆಕ್ಟ್? ಫೈನಲ್ ಉತ್ತರ. ಇದ್ರೊಳಗೆ ಏನು ಸಂದೇಶ ಬೇಡ. ಹೋದ್ರ ಇದು ಹೋಗ್ಲಿ, ಬಂದ್ರೆ 10 ಬರಲಿ, ಹೌದಲ್ಲ? ಏನಾಗಿದ್ದಾಗಲಿ ಅದನ್ನು ನೋಡೇ ಬಿಡೋದು ಈ ಸಲ ಅಂತೇಳಿ ಅವರು ಭದ್ರಾ ಅಂತ ಜಲಾಶಯದ ಹೆಸರು ಕೂಡ ಭದ್ರಾ, ಅವ್ರು ಹೇಳಿದಂಥ ನದಿಯ ಹೆಸರು ಕೂಡ ಭದ್ರಾ. ಹೀಗಾಗಿ ಭದ್ರವಾದಂಥ ಉತ್ತರ ಕೊಟ್ಟದ್ದಕ್ಕಾಗಿ ಅವರು ಭದ್ರವಾಗಿ 10 ಅಂಕಗಳು ಲಭಿಸುತ್ತವೆ. ಇದು ಸರಿಯಾದ ಉತ್ತರ. ಹೀಗಾಗಿ ನಿಮಗೆ 10 ಅಂಕಗಳು ಲಭಿಸಿವೆ. ಈಗ 15 ಅಂಕಗಳಿಂದ ಮುನ್ನಡೆತಾ ಇದ್ದೇವೆ. ಇವರ ಅಂಕಗಳು 25, 15. ಮುಂದಿನ ಪ್ರಶ್ನೆ ಎ ತಂಡದವರಿಗೆ ಒಂದು ಸಿಂಪಲ್ ಆಗಿ ಒಂದು ಕ್ವಶನ್ ಕೇಳ್ತೇನೆ. ಪ್ರಪಂಚದ ಪ್ರಮುಖ ಹಡಗು ಸಂಚಾರದ ಕಾಲುವೆಗಳು, ಹೌದು. ಹೆಚ್ಚಾಗಿ ನೀವು ಸಮುದ್ರದ ಹಡಗು ಮುಂದಕ್ಕೆ ಹೋಗೋದು ನೋಡಿದ್ರಿ. ಆದರೆ ವ್ಯಾಪಾರ ವಹಿವಾಟ ಇನ್ನಿತರ ಸರಕು ಸಾಮಾನುಗಳನ್ನು ಒಯ್ಯಲಿಕ್ಕೆ ಏನೈತಿ, ಕಾಲುವೆಗಳ ಮುಖಾಂತರವೂ ಕೂಡ ಏನೈತಿ ಹಡಗು ಸಂಚಾರ ನಡೀತದೆ, ಹೌದು. ಇದು ನೀವು ಪುಸ್ತಕದವರು ಏನೈತಿ ಓದಾಕ ನಿಮಗೆ ಚಾನ್ಸ್ ಸಿಕ್ಕಿರ್ತೈತಿ. ಅದು ನಿಮಗೂ ಕೂಡ ಈಗ ನಾವು ಸ್ಟಡಿ ಮಾಡಾಕ ಈಗಾಗಲೇ ಕೊಟ್ಟಿವು ಇದ್ದಲ್ಲ. ಈಗ ಕಿಲ್ ಇದು ಹೆಸರು ಇದ್ದಲ್ಲ, ಸಂಚಾರಿ ಹಡಗು ಸಂಚಾರದ ಹೆಸರು ಕಿಲ್. ಇದು ಜರ್ಮನಿಯೊಳಗ ಐತಿ. ಜರ್ಮನಿ ಒಳಗ ಇದ್ದಂಥ ಕಾಲುವೆ ಹೆಸರು, ಹಡಗುಗಳ ಸರಕು ಸಂಚಾರ ಹೋಗುವಂತ ಹೆಸರು ಕಿಲ್. ಜರ್ಮನಿಯಲ್ಲಿ ಇದ್ದಂಥ ಇರುವ ಸ್ಥಳ ಇದು. ಇದರ ಉದ್ದ ಕಿಲೋಮೀಟರ್ಗಳಲ್ಲಿ ಎಷ್ಟು? ಕಿಲ್ 98. ಹಡಗು ಸಂಚಾರದ ಕಾಲುವೆಗಳ ಇದು ಜರ್ಮನಿ ಇದ್ದಂಥದ್ದು. ಇದು ನೀವು ಉದ್ದ ಕಿಲೋಮೀಟರ್ಗಳಲ್ಲಿ ನೀವು ಹೇಳುವಂಥದ್ದು ಏನೈತಿ 98. 98 ನೀವು ಹೇಳುವಂಥದ್ದು. ಇದು ಸರಿಯಾದ ಉತ್ತರ ಅಂತಂದ್ರೆ ಏನೈತಿ ಅಂತಿಮ ಉತ್ತರ ಅಂತ ಹೇಳ್ರಿ. ನಾನು ವಾಕ್ ಮಾಡ್ತೀನಿ, ಇಲ್ಲ ಇನ್ನಷ್ಟು ವಿಚಾರ ಮಾಡಿ ಹೇಳ್ತೀನಿ ಅಂತಂದ್ರೆ ಬದಲಾವಣೆ ಮಾಡ್ಕೊಡ್ರಿ. ಇಲ್ಲ ಸಪೋಸ್ ನಿಮ್ಗೊಂದು ಚಾನ್ಸ್ ಐತಿ ಪಾಸ್ ಅಂತಂದ್ರೆ ಏನೈತಿ ಆ ಪ್ರಶ್ನೆ ಅವ್ರಿಗೆ ಹೋಗ್ತೈತಿ. ಯಾಕಂದ್ರೆ ಈಗಾಗಲೇ ಅವರು ತಮ್ಮ ಒಂದು ಆಪ್ಷನ್ ಕಳ್ಕೊತಾರ, ಕೊಟ್ಟಾರ ಪಾಸ್ ಅಂತ ಹೇಳಿ. ಅದ ನೀವು ಪಾಸ್ ಅಂತ ನಮ್ಗೆ ಗೊತ್ತಿಲ್ಲ ಅಂತಂದ್ರೆ ಅದೇ ಪಾಸ್ ನೀವು ಅಂತಂದ್ರೆ ಆ ಉತ್ತರ ಅವ್ರು ಕೊಟ್ಟಾರ ಏನೈತಿ 10 ಅಂಕಗಳು ಅವ್ರಿಗೆ ಇರ್ತಾವೆ. ನಿಮ್ಮ 5 ಅಂಕಗಳು ತಪ್ಪು ಉತ್ತರಕ್ಕೆ ಕಡಿತವಾಗುವುದು ಏನೈತಿ ನಿರ್ತೈತಿ.
ಅದಕ್ಕೆ ನಿಮ್ಮ ಅಂತಿಮ ಉತ್ತರವೇ 98. ಹೇಳಿ. ಹೌದು ಅಂತಾದರೆ ನಾನು ಸರಿ ಇದ್ದರೆ 10 ಅಂಕಗಳನ್ನು ಕೊಡುತ್ತೇನೆ, ತಪ್ಪಾಗಿದ್ದಲ್ಲಿ ಮತ್ತೆ 5 ಅಂಕಗಳನ್ನು ಕಡಿತಗೊಳಿಸುತ್ತೇನೆ. ಕಿಲ್ ಜರ್ಮನಿ ಇರುವ ಸ್ಥಳ. ಈ ಕಾಲುವೆ, ಹಡಗು ಸಂಚಾರದ ಕಾಲುವೆ ಎಷ್ಟು ಉದ್ದ ಇದೆ ಕಿಲೋಮೀಟರ್ಗಳಲ್ಲಿ? ನೀವು ಹೇಳ್ತಾ ಇರೋದು 98. ಇದು ಸರಿಯಾದ ಅಂತಂದ್ರೆ ಏನೈತಿ? 127. ಈಗ ಸ್ವಲ್ಪ ಬದಲಾವಣೆ ಮಾಡಿ ನೀವು ಹೇಳಿದಿರಿ 127 ಅಂತ. ಇದು ಅಂತಿಮ ಉತ್ತರ. ಅಂತಿಮ ಉತ್ತರ ಆದ್ರೆ ಏನೈತಿ, ಇದನ್ನ ಫೈನಲ್, ಇದ್ರ ಮ್ಯಾಗ ಮತ್ತೇನು ಬದಲಾವಣೆ ಬೇಡ ಅಂತಂದ್ರೆ ಏನೈತಿ. ಈಗ ಅವ್ರು ಹೇಳೋದೇನೈತಿ, ಮೊದಲು ಏನೈತಿ 98 ಅಂತ ಹೇಳಿದ್ರು, ಈಗ 127 ಅಂತ ಹೇಳ್ತೇನೆ. ಆ ಮೊದಲು ಏನೈತಿ 98, ಈಗ ಹೇಳ್ತಾ ಇರೋದು 127. ಆದ್ರೆ ನೀವು ಈಗ 127 ಅಂತ ಹೇಳಿದಿಲ್ಲ, ನೀವು ಅಕಸ್ಮಾತ್ 98 ಕರೆಕ್ಟ್ ಐತ್ರಿ ಅಂತಂದಿದ್ರೆ ಆ ಪ್ರಶ್ನೆ ಸರಿಯಾದ ಉತ್ತರ ಇತ್ತು. ಆದ್ರೆ ನಿಮ್ಗೆ 127 ಇದು ತಪ್ಪು ಉತ್ತರ. ಮೊದಲು ಏನು ಹೇಳಿದ್ದೇನೆ 98 ಇತ್ತಲ್ಲ, ಅದು ಸರಿಯಾದ ಉತ್ತರ ಇತ್ತು. ಅದನ್ನ ನೀವು ಇದು ಇದೈತಿ ಫೈನಲ್ ಉತ್ತರ ಅಂತ ಇದ್ರೆ 10 ಪಾಯಿಂಟ್ ಸಿಕ್ತಿತ್ತು. ಅದಕ್ಕೆ 5 ಅಂಕಗಳು ಇಲ್ಲಿ ಕಡಿತಗೊಳ್ಳುತ್ತವೆ. ಈಗ ಕೊನೆಯ ಹಾಗೂ ಅಂತಿಮ ಪ್ರಶ್ನೆ ಬಿ ತಂಡದವರಿಗೆ. ಆಮೇಲೆ ಏನೈತಿ ನಾವು ಸ್ಕೋರ್ ನೋಡ್ತೀವಿ, ಅದರ ಪ್ರಕಾರ ಯಾವ್ದು ಹೆಚ್ಚೈತಿ ಆ ತಂಡ ಇಲ್ಲಿ ಉಳ್ಕೋತೈತಿ. ಕಡಿಮೆ ಅಂಕ ಪಡೆದಂತ ತಂಡ ಏನೈತಿ ಬರೋದು. ಈಕ್ವಲ್ ಆದ್ರೂ ಮತ್ತೊಂದು ಪ್ರಶ್ನೆ ಕೇಳ್ತೀವಿ, ಹೆಚ್ಚು ಕಡಿಮೆ ಆಗಕ್ಕೆ ಏನಿದ್ರು ನೋಡ್ಬೋದು ಮತ್ತೆ ನಾವು ಇತ್ತು. ಓಕೆ. ಹೆಸರು ಗೊಟ್ ಇತ್ತಲ್ಲ, ಈ ಕಾಲುವೆ ಹೆಸರು ಗೊಟ್. ಇದರ ಉದ್ದ 185 ಕಿಲೋಮೀಟರ್. ಇದರ ಉದ್ದತೆ 185 ಕಿಲೋಮೀಟರ್ ಕಾಲುವೆ ಹೆಸರು. ಇದು ಎಲ್ಲಿದೆ? ಸ್ವೀಡನ್. ನೀವು ಹೇಳುವಂಥದ್ದು ಸ್ವೀಡನ್ ಅಂತ. ಈ ಕಾಲುವೆ ಹೆಸರು ಗೊಟ್. ಇದು 185 ಕಿಲೋಮೀಟರ್ ಉದ್ದತೆಯ ಕಾಲುವೆ ಇದೆ. ನೀವು ಹೇಳ್ತಾ ಇರೋದು ಸ್ವೀಡನ್ ಅಂತ. ಇದು ಅಂತಿಮ ಉತ್ತರ. ತಪ್ಪಾದಲ್ಲಿ ಮತ್ತೆ 5 ಅಂಕಗಳು ಕಡಿತ ಏನಾಗಿದ್ದ ನೋಡಿ ಹೌದಲ್ಲ. ಅಂದ್ರೆ ಏನೈತಿ, ಇದು ಸರಿಯಾದ ಉತ್ತರ. ಅದಕ್ಕೆ 10 ಅಂಕಗಳು ಮತ್ತೆ ಲಭಿಸಿ. ಈಗ 10 ಅಂಕಗಳ ಒಂದು ಜಮಾವಣೆಯೊಂದಿಗೆ 2 ತಂಡಗಳ ಅಂತಿಮ ನಾವು ಮೊದಲೇ ಸೆಲೆಕ್ಟ್ ಮಾಡ್ಬೋದು. ಈಗ ಎಷ್ಟಾಗ್ಯಾವ 2 ತಂಡದ ಈಕ್ವಲ್ ಅದಾವ? ಬಿ ಟೀಮ್ 25, ಇದು 20, ಎ ಟೀಮ್ 20, ಬಿ ಟೀಮ್ 25 ಅಂತಂದ್ರೆ ಏ ಸ್ಟಾರ್ಟ್ ಮಾಡ ಚಲೋ ಆಯ್ತಾ? ಎ ಟೀಮ್ 20 ಅಂಕಗಳ ಒಂದು ಮುನ್ನಡೆ ಸಾಧಿಸಿದರೆ ಬಿ ತಂಡವು 25 ಅಂಕಗಳ ಮುನ್ನಡೆ ಸಾಧಿಸಿ ಜಯಬೇರಿದೆ. ಅದಕ್ಕೆ ಎ ತಂಡದವರು ಬಿ ತಂಡದವರಿಗೆ ಜಯಶಾಲಿಯನ್ನಾಗಿ ಮಾಡಿದ್ದಾರೆ. ಅದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು. ಈ ರೌಂಡ್ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ. ಮುಂದಿನ ರೌಂಡ್ ಮತ್ತೆ ಪ್ರಾರಂಭಿಸೋಣ. ಪ್ರಿಯ ವೀಕ್ಷಕರೇ, ಇದು 2ನೇ ಸುತ್ತಿನ ಕಾರ್ಯಕ್ರಮ. ಹಲಗತ್ತಿ ಪ್ರೌಢಶಾಲೆಯ ವಿದ್ಯಾರ್ಥಿನಿಯರಿಂದ ಅವರು ತಮ್ಮ ಪರಿಚಯ ನೀಡಲಿದ್ದಾರೆ. ನನ್ನ ಹೆಸರು ಅಶ್ವಿನಿ ಗಂಗಾಧರ ನಿಗಿರಿ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ಸರ್ಕಾರಿ ಪ್ರೌಢಶಾಲೆ ಹಲಗತ್ತಿ. ನನ್ನ ಹೆಸರು ಸಾವಿತ್ರಿ ಗೋಪಾಲ್ ಜಲಿಗೇರಿ. ನಾನು 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ಸರ್ಕಾರಿ ಪ್ರೌಢಶಾಲೆ ಹಲಗತ್ತಿ. ನನ್ನ ಹೆಸರು ಸೌಂದರ್ಯ ಹೇಮಾಶಿಲಿ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಸರ್ಕಾರಿ ಪ್ರೌಢಶಾಲೆ ಹಲಗತ್ತಿ. ನನ್ನ ಹೆಸರು ಭಾರತಿ ಮಲ್ಲಪ್ಪ ರಾಮದುರ್ಗ್. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಹೆಸರು ಸರ್ಕಾರಿ ಪ್ರೌಢಶಾಲೆ ಹಲಗತ್ತಿ. ನಿಮಗೆ ಈಗಾಗಲೇ ನಾವು ರೂಲ್ಸ್ ಹೇಳಿಕೊಟ್ಟಿದ್ದೀವಿ. ಸರಿಯಾದ ಪ್ರಶ್ನೆ ಉತ್ತರಕ್ಕೆ 10 ಅಂಕಗಳು, ತಪ್ಪು ಉತ್ತರಕ್ಕೆ 5 ಅಂಕಗಳು ಕಡಿತಗೊಳ್ಳುತ್ತೆ, ಮೈನಸ್ ಆಗ್ತದೆ. ಅದಕ್ಕೆ ನಿಮ್ಮ ಹತ್ರ ಇದು ಯಾವುದೋ ಅಂಕಗಳಿಲ್ಲ. ಈಗ ಪ್ರಥಮವಾಗಿ ನೀವು ತಪ್ಪು ಉತ್ತರ ಕೊಟ್ಟರೆ ಏನೈತಿ ಅದರೊಳಗೆ ಕಟ್ ಮಾಡಬೇಕಲ್ಲ. ಅದಕ್ಕೆ ಏನೈತಿ JBM TV ಪರವಾಗಿ ನಿಮಗೆ 10 ಅಂಕಗಳು ಏನೈತಿ ನಾವು ಕೊಡು ಮಾಡ್ತೀವಿ. ಅಂದ್ರೆ ಈಗ ನಿಮ್ಮ ಹತ್ರ 10 ಅಂಕಗಳಿವೆ. 10 ಅಂಕಗಳಿಂದ ನೀವು ಮುನ್ನಡೆತಾ ಇದ್ದೀರಿ. ಪ್ರಥಮ ಪ್ರಶ್ನೆ ಎ ತಂಡದವರಿಗೆ. ಇದು ಎ ತಂಡ ಮತ್ತು ಇದು ಬಿ ತಂಡ. ಇತರ ಸ್ಪೀಕರ್ ಲೋಕಸಭಾ, ರಾಜ್ಯಸಭಾ ಹಾಗೂ ಲೋಕಸಭಾ ಅಂತ ಹೌದು. ಈಗ ಸ್ಪೀಕರ್ಸ್ ಅದಕ್ಕೆ ಏನೈತಿ ಸ್ಪೀಕರ್ ಆಫ್ ಲೋಕಸಭಾ. GV ಮಲ್ವಾಂಕರ್ ಇವರ ಸೇವಾ ಅವಧಿ ಇಲ್ಲಿಂದ ಇಲ್ಲಿಯವರೆಗೆ 1952ರಿಂದ 1956. ಇದು ಸರಿಯಾದ ಉತ್ತರನ? ತಪ್ಪಾದರೆ 5 ಅಂಕಗಳು ಕಡಿದುಕೊಳ್ಳುತ್ತವೆ. ಹೌದು. ಅದಕ್ಕೆ ನೀವು ಹೇಳಿದ ರೀತಿ 1952ರಿಂದ 1956 ಅಂತ ಹೇಳಿ ಇನ್ನೊಂದು ಸ್ವಲ್ಪ ವಿಚಾರ ಮಾಡಿ ಹೇಳ್ತೀರಿ.
ಇದು ಸರಿಯಾದ ಉತ್ತರನಾ? ಇದ್ರೊಳಗೆ ಏನು ಸಂಕೋಚ ಬೇಡ. ಎಸ್. ಹೀಗಾಗಿ ನೀವು ಈಗ 10 ಅಂಕಗಳು ಸಿಗಬೇಕಾಗಿತ್ತು. ನೀವೀಗ ಆ ಉತ್ತರ ಹೇಳಿ ಈಗ 5 ಅಂಕಗಳು ಕಡಿಸಿಕೊಂಡ್ರು ಪರವಾಗಿಲ್ಲ ಅನ್ನುವಂಥ ವಿಚಾರದ ಹೇಳ್ತೀವಿ. ಹೌದು, ಇದು ಸರಿಯಾದ ಉತ್ತರ ಅಂತ ನೀವು ಭಾವಿಸ್ತೀವಿ. ಇನ್ನೊಂದು ಸ್ವಲ್ಪ ವಿಚಾರ ಮಾಡಿ ಮತ್ತೆ ಏನಾದರೂ ಚೇಂಜಸ್ ಮಾಡ್ತಾರೆ ಅಂದ್ರೆ ಇದೆ ಕರೆಕ್ಟ್ ಐತೆ. ತಪ್ಪಾದ್ರೂ ಇದಕ್ಕೆ ಕಟ್ ಆಗಲಿ, ಅದರ ಸರಿಯಾಗಿದ್ದರೆ ಮಾತ್ರ 10 ಅಂಕ ಸಿಗ್ತಾವೆ. ಈ ಚಳಿದ್ಮ್ಯಾಗೂ ನೀವು ಇದೇ ಇರಲಿ ಅಂತ ಅಂತಿರೋದ್ ಮ್ಯಾಗ ಇದಕ್ಕೆ ನಾವು 10 ಅಂಕಗಳು ಕೊಡಲೇಬೇಕು. ಅದಕ್ಕೆ ಇದು ಸರಿಯಾದ ಉತ್ತರ. ಇವರಿಗೆ ಎ ತಂಡದವರಿಗೆ 10 ಅಂಕಗಳು ವಿಷಯ. ಅದೇ ರೀತಿಯಾಗಿ ಬಿ ತಂಡದವರು ಬಿಲ್ರಾಮ್ ಭಗತ್ ಇವರು ಸ್ಪೀಕರ್ ಆಗಿ ಸೇವೆ ಸಲ್ಲಿಸಿದ್ದಾರೆ. ಬಿಲ್ರಾಮ್ ಭಗತ್ ಇವರ ಸೇವಾ ಅವಧಿ ಎಲ್ಲಿಂದ ಎಲ್ಲಿಯವರೆಗೆ? ಬಿಲ್ರಾಮ್ ಭಗತ್ ಸ್ಪೀಕರ್ ಆಫ್ ಲೋಕಸಭಾ, ಇವರ ಸೇವಾ ಅವಧಿ ಎಲ್ಲಿಂದ ಎಲ್ಲಿಯವರೆಗೆ? ಸಾರಿ, ಬಿಲ್ರಾಮ್ ಅಲ್ಲ, ಬಲಿರಾಮ್. ಸಾರಿ, ಅದೇ ರೀತಿ ನಾನು ಹೇಳಿದ್ದು ತಪ್ಪಾದ್ರ ಇದನ್ನ ಮತ್ತೊಮ್ಮೆ ಹೇಳ್ತೇನೆ. ಬಲಿರಾಮ್ ಭಗತ್ ಇವರು ಸ್ಪೀಕರ್ ಆಗಿ ಲೋಕಸಭಾ ಸ್ಪೀಕರ್ ಆಗಿ ಇವರು ಸೇವೆ ಸಲ್ಲಿಸಿದ್ದಾರೆ. ಇವರ ಸೇವಾ ಅವಧಿ ಎಲ್ಲಿಂದ ಎಲ್ಲಿಯವರೆಗೆ? ಸರಿಯಾದ ಉತ್ತರಕ್ಕೆ 10 ಅಂಕಗಳು, ತಪ್ಪು ಉತ್ತರಕ್ಕೆ 5 ಅಂಕಗಳು ಕಡಿತಗೊಳ್ಳುತ್ತವೆ. ವಿಚಾರ ಮಾಡಿ ಹೇಳ್ಬೋದು. ಅಕಸ್ಮಾತ್ ನಿಮಗೆ ಬರುವುದಿಲ್ಲ ಅಂತಂದ್ರೆ ಹೇಳಿದೆ ಪಾಸ್, ನಿಮಗೆ ಒಂದೊಂದು ಚಾನ್ಸ್ ಇರ್ತಾವೆ. ಅದಕ್ಕೆ ಪಾಸ್ ಅಂತಂದರೆ ಆ ಪ್ರಶ್ನೆ ಮುಂದಿನ ತಂಡದವರಿಗೆ ಹೋಗ್ತೈತಿ. ಅವರು ಸರಿಯಾದ ಉತ್ತರ ಕೊಟ್ಟರೆ 10 ಅಂಕಗಳು, ನಿಮಗೂ ಏನು ಅಂಕಗಳು ಕಡಿತ ಹೋಗಿರೋದ್ರಾಗ. ಯಾವ ಉತ್ತರ ಸರಿಯಾಗಿದೆ? ಬಲಿರಾಮ್ ಭಗತ್ ಇವರ ಸೇವಾ ಅವಧಿ ಈಗ ಪ್ರಥಮ ಪ್ರಶ್ನೆ ಆಗಿರೋದ್ರಿಂದ ನಾನು ಒಂದು ಕ್ಲೂ ಕೊಡ್ತೇನೆ. ಅಂದ್ರೆ ಬಿಗಿನಿಂಗ್ ಸ್ಟಾರ್ಟಿಂಗ್ ಒಂದು ಇಶ್ಯೂ ಹೇಳ್ತೇನೆ. ನೀವು ಮುಂದಿನ ಇಶ್ಯೂ ಎಲ್ಲಿಯವರೆಗೆ ಅನ್ನುವಂಥದ್ದು ಹೇಳಿದರೆ ಅದಕ್ಕೂ ಕೂಡ ನಾನು 10 ಅಂಕ ಕೊಡ್ತೇನೆ. ಯಾಕಂದ್ರೆ ಪ್ರಥಮ ಪ್ರಶ್ನೆ ನಿಮಗೆ ಇದಾಗತೈತಿ, ಗಾಳಿಬೇಡಿ ಆಗಬೇಕು, ನಿಸ್ಸಂಕೋಚವಾಗಿ ಹೇಳಿ. 1976ರಿಂದ 1976ರಿಂದ ಬಲಿರಾಮ್ ಭಗತ್ ಇವರ ಸೇವಾ ಅವಧಿ 1976ರಿಂದ ಎಲ್ಲಿಯವರೆಗೆ? ಇವರು ಚೇರ್ಪರ್ಸನ್ ಆಗಿ ಲೋಕಸಭಾ ಸ್ಪೀಕರ್ ಆಗಿ ಸೇವೆ ಸಲ್ಲಿಸಿದ್ದಾರೆ. ಇವರ ಸೇವಾ ಅವಧಿ 1976ರಿಂದ ಎಲ್ಲಿಯವರೆಗೆ? 1979. ಫೈನಲ್ ಉತ್ತರ? ನೀವು ವಿಚಾರ ಮಾಡ್ತೀರಿ? ಸ್ವಲ್ಪ ಒಂದು 5 ಸೆಕೆಂಡ್ ವಿಚಾರ ಮಾಡಬೇಕಾದ್ರೆ. ಇಲ್ಲ ಇದು ಸರಿಯಾಗೈತ್ರಿ ಅಂತಂದ್ರೆ ಏನೈತಿ, ಅದು ಸರಿಯಾಗಿದ್ರೆ 10 ಅಂಕಗಳು ನಿಮಗೆ ಸಿಗ್ತಾವೆ. ತಪ್ಪು ಉತ್ತರಿರ್ತದ್ರೆ ಇದು ಮೈನಸ್ ಆಗ್ತಾವೆ. ಅದಕ್ಕೆ ಯಾವುದು ಸರಿ? ನಾನು ನಿಮ್ಗೆ ಒಂದು ಸ್ವಲ್ಪ ಅನುಕೂಲ ಮಾಡಿಕೊಟ್ಟಿದ್ದೆ. ಅರ್ಧ ಏನೈತಿ ಉತ್ತರ ನಾನು ಹೇಳಿದ್ದೀನಿ. ಇನ್ನು ಅರ್ಧ ಉತ್ತರ ಏನೈತಿ ನೀವು ಸರಿಯಾಗಿ ಹೇಳಿದರೆ ನಿಮಗೆ 10 ಅಂಕಗಳು ಉಳಿಸ್ತಾವೆ. ಇಲ್ಲ ಇದು ಉತ್ತರ ಸರಿ ಐತ್ರಿ ಅಂತಂದ್ರೆ ಆ ಉತ್ತರ ಸರಿಯಾಗಿದ್ರೆ 10 ಅಂಕಗಳು ಸಿಗ್ತಾವೆ. ಈಗ ಮತ್ತೊಮ್ಮೆ ಹೇಳ್ತೀನಿ. ಬಲಿರಾಮ್ ಭಗತ್ 1976ರಿಂದ ಇವರ ಸೇವಾ ಅವಧಿ ಎಲ್ಲಿಯವರೆಗೆ? 79. ಫೈನಲ್? 1976ರಿಂದ ನೀವು ಹೇಳೋದೇನಿದೆ 79. ಫೈನಲ್ ಉತ್ತರ? ಇನ್ನು ಸ್ವಲ್ಪ ವಿಚಾರ ಮಾಡ್ತೀರಿ? ಇನ್ನೊಂದು 5 ಸೆಕೆಂಡ್. ಭಾಳ ಟೈಮ್ ತಗೋಬಾರ್ದು. ಯಾಕಂದ್ರೆ ಮತ್ತೆ ಅರ್ಧ ಉತ್ತರ ನಾನು ಹೇಳೀನಿ ನಿಮಗೆ. ಸ್ಟಾರ್ಟಿಂಗ್ ಅಂತ ಇಶ್ಯೂ ಹೇಳೀನಿ. ಇನ್ನು ಎಲ್ಲಿಗೆ ಎಂಡ್ ಆಗೈತೆ ಅವರು ಸೇವಾ ಹೇಳ್ರಿ. ಅಥವಾ ನಿಮಗೆ ಬರುವುದಿಲ್ಲ ಅಂದ್ರೆ ಪಾಸ್ ಆಗಬೇಕು. ಇಲ್ಲ ಇದು ಕರೆಕ್ಟ್ ಐತ್ರಿ ಅಂತಂದ್ರೆ ಕರೆಕ್ಟ್ ಐತೆ ಅಂತ ಹೇಳಿ ಅದಕ್ಕೆ ನಾವು ಫೈನಲ್ ಉತ್ತರ ಅಂತ ಫೈನಲ್ ಕರೆಕ್ಟ್ ಐತಿ. 1976ರಿಂದ 79. ಹೌದು, ನೀವು ಹೇಳೋದು 76 79. ಇದು ತಪ್ಪು ಉತ್ತರ. 1976ರಿಂದ 77. 76ರಿಂದ 77. ಆಗ ಈ ಸೇವಾವಧಿ ಅವರದ ನೀವು ಹೇಳಿದ ರೀತಿ ತಪ್ಪಾದ ಉತ್ತರ. ಅದಕ್ಕೆ ಬಿ ತಂಡದವರ 5 ಅಂಕಗಳು ಇಲ್ಲಿ ಕಡಿತಗೊಳ್ಳುತ್ತದೆ. ಮುಂದಿನ ಪ್ರಶ್ನೆ ಎ ತಂಡದವರಿಗೆ.
ರಬಿ ರಾಯ್ ಸ್ಪೀಕರ್ ಆಫ್ ಲೋಕಸಭಾ ಇವರ ಸೇವಾ ಅವಧಿ. ಆಪ್ಷನ್ಸ್ ಏನು ಕೊಡಂಗಿಲ್ಲ ನಿಮಗೆ. ಮುಂದಿನ ಪ್ರಶ್ನೆಗೆ ಸ್ಟಾರ್ಟಿಂಗ್ ಅದು ಏನು ಹೇಳ್ಕೊಡಂಗಿಲ್ಲ. 1989ರಿಂದ 1991. ರಬಿ ರಾಯ್ ನೀವು ಹೇಳುವ ಪ್ರಕಾರ 1989ರಿಂದ 91ರವರೆಗೆ ಇವರ ಸೇವಾ ಅವಧಿ. 1989ರಿಂದ 1991ರವರೆಗೆ. 91 ಬರ್ತೈತಿ, 89ರಿಂದ 91ರವರೆಗೆ. ಅದು ನೀವು ಪೂರ್ತಿ ಹೇಳೋದು ಅದು ಕರೆಕ್ಟ್. ಆದ್ರೆ ಇದು ಸರಿ ಇದೆ ಅಂತ ಹೇಳಿ ಮನುಷ್ಯ ಕಾನ್ಫಿಡೆಂಟ್ 100% ಶೋರ್. ಅಂದ್ರೆ 10 ಅಂಕಗಳು ನಿಮ್ಗೆ ಸಿಗ್ತಾವ ಅನ್ನೋ ಲೆಕ್ಕ. ಸರಿಯಾದ ಉತ್ತರ ಇದ್ರೆ ತಪ್ಪಾಗಿತ್ತಂದ್ರೆ ಸರಿಯಾಗಿ ಉತ್ತರ ಇದ್ರೆ 10 ಅಂಕಗಳು ಸಿಗ್ತಾವ. ತಪ್ಪಿತ್ತಂದ್ರೆ 5 ಅಂಕಗಳು ಬಿಡುತ್ತೆ. ಆದ್ರೆ ಇದು ಸರಿಯಾದ ಉತ್ತರ. ಯಾಕಂದ್ರೆ ಅವರ ಸೇವಾವಧಿ 1989ರಿಂದ 1991ರವರೆಗೆ. ಅದನ್ನೇ ನೀವು ಹೇಳಿ, ಅದು ಸರಿಯಾದ ಉತ್ತರ. ಅದಕ್ಕೆ ಏನೈತಿ, ಎ ತಂಡದವರಿಗೆ 10 ಅಂಕಗಳು ಲಭಿಸಿವೆ. ಜಡ್ಜಸ್ 10 ಅಂಕಗಳು ಎ ತಂಡದವರಿಗೆ ಜಮಾ ಮಾಡಬಹುದು. ಅದಕ್ಕೆ ಏನೈತಿ, ಈಗ ಇನ್ನೊಂದು ಚಿಕ್ಕ ಪ್ರಶ್ನೆ. ಒಂದೇ ವರ್ಷದಾಗ ಅವರ ಸೇವಾವಧಿ ಐತಿ. ಯಾರ್ದಂತಂದ್ರೆ ನಿಮಗೆ ಕ್ಲೂ ಕೊಡ್ತೀನಿ. 1977ರಲ್ಲಿ ಕೇಳ ಮೊದಲ ಪ್ರಶ್ನೆ ಅದನ್ನೇನೈತಿ, ಸರಿಯಾಗಿ ಉತ್ತರ ಇತ್ತಂದ್ರೆ ಅದನ್ನು ಕೊಡ್ತೀವಿ. ನೀವು ಅಡ್ವಾನ್ಸ್ ಆಗಿ ನೀವು ಹೇಳಿದ್ರಿ ಇನ್ನೊಂದು ಪ್ರಶ್ನೆ ಬೇರೆ ಗೊತ್ತಿಲ್ಲ. ಇದೇ ಪ್ರಶ್ನೆ ಇದೆ ಇಲ್ಲ ನೋಡಿ. 1977ರಲ್ಲಿ ನೀಲಂ ಸಂಜೀವ್ ರೆಡ್ಡಿ ಸ್ಪೀಕರ್ ಆಫ್ ಲೋಕಸಭಾ ಇವರು ಸೇವಾವಧಿ ತಿಂಗಳಲ್ಲಿ ಯಾವ ತಿಂಗಳಿಂದ ಯಾವ ತಿಂಗಳ? ಮಾರ್ಚ್ನಿಂದ ಜುಲೈ. ಇದು ಸರಿಯಾದ ಉತ್ತರ. 100%. ಅದೇ ಹಂಗದ ಮಾರ್ಚ್ನಿಂದ ಜುಲೈ ಓದಿರಿ. ತಪ್ಪಿತ್ತಂದ್ರೆ ನೋಡ್ರಿ. ನೀಲಂ ಸಂಜೀವ್ ರೆಡ್ಡಿ ಇವರ ಸೇವಾ ಅವಧಿಯು 1977. ನೀವು ಹೇಳಿದ್ರಿ ಮಾರ್ಚ್ನಿಂದ ಜುಲೈವರೆಗೆ ಅಂತ. ಆದ್ರೆ ಈ ಸೇವಾ ಅವಧಿ ಮೇದಿಂದ ಆಗಸ್ಟ್ ವರೆಗೆ. ನೀವು ಹೇಳಿದ್ರೆ ಮೇದಿಂದ ಆಗಸ್ಟ್ ವರೆಗೆ ಅಂತ ಹೇಳಿದ್ರಿ ತಪ್ಪಾಗಿತ್ತು. ಅದಕ್ಕೆ ನೀವು ಹೇಳಿದ್ದೀರಿ ಮಾರ್ಚ್ನಿಂದ ಜುಲೈ ಅಂತ ಹೇಳಿದ್ರು. ಇದು ತಪ್ಪ ಅಂತ ನಾ ಅಂದ್ರೆ ಅದು ತಪ್ಪಾಗೈತಿ. ಅದಕ್ಕೆ ಇದು ಸರಿಯಾದ ಉತ್ತರ. ಅದಕ್ಕೆ ಏನೈತಿ, ಬಿ ತಂಡದವರಿಗೆ 10 ಅಂಕಗಳು ಲಭಿಸಿವೆ. ಅದಕ್ಕಾಗಿ ಈಗ ಎರಡೂ ತಂಡದವರ ಸ್ಕೋರ್, ಎ ತಂಡದವರ 30, ಬಿ ತಂಡದವರ 15. ಎ ತಂಡದವರು 30, ಬಿ ತಂಡದವರು 15 ಹೇಳ್ತಾರೆ. ಈಗ ಕೇವಲ 2 ಪ್ರಶ್ನೆಗಳನ್ನು ಮಾತ್ರ ಕೇಳ್ತೀವಿ ನಾವು. ಆ 2 ಪ್ರಶ್ನೆಗಳಲ್ಲಿ ನೀವು 2 ಸಮನಾಗಿ ಅದು ಅಂತಂದ್ರೆ ಹೇಳ್ತೀವಿ. ಮತ್ತು ಮುಂದಿನ ಪ್ರಶ್ನೆ ಕೇಳ್ತೀವಿ. ಅಥವಾ ಇಲ್ಲಿಗೆ ಏನೇನೈತಿ 2 ಪ್ರಶ್ನೆ ನಂತರ ಸ್ಕೋರ್ ಎಷ್ಟಾಗಿರ್ತೈತಿ ಅದರೊಳಗೆ ಯಾರು ಹೆಚ್ಚಿರ್ತಾವ ಅಂಕಗಳು ಅವರೇನೈತಿ ಇದ್ರೊಳಗೆ ವಿನ್ ಆಗ್ತೀವಿ. ಇದ್ರು ಓಕೆ. ಮುಂದಿನ ಪ್ರಶ್ನೆ, ಭಾರತದ ಮಹಿಳಾ ರಾಜ್ಯಪಾಲರು. ಭಾರತದ ಮಹಿಳಾ ರಾಜ್ಯಪಾಲರು ಎ ತಂಡದವರಿಗೆ ಪ್ರಶ್ನೆ. ಚಂದ್ರಾವತಿ ಇವರು ಪಾಂಡಿಚೇರಿ ರಾಜ್ಯದ ರಾಜ್ಯಪಾಲರಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರ ಸೇವಾವಧಿ ಫೆಬ್ರವರಿ 1990ರಿಂದ ಡಿಸೆಂಬರ್ 1990. ಫೆಬ್ರವರಿ 1990ರಿಂದ ಡಿಸೆಂಬರ್ 1990. 90ರಿಂದ 90ರೊಳಗೆ ಫೆಬ್ರವರಿಯಿಂದ ಡಿಸೆಂಬರ್ ವರೆಗೆ. ಅಂದ್ರೆ ನೀವು ಹೇಳುವಂಥದ್ದು ಏನೈತಿ, ಚಂದ್ರಾವತಿ ಇವರು ಮಹಿಳಾ ರಾಜ್ಯಪಾಲರಾಗಿ ಪಾಂಡಿಚೇರಿಯಲ್ಲಿ ಸೇವೆ ಸಲ್ಲಿಸಿದ ಸೇವಾವಧಿ ಫೆಬ್ರವರಿ 1990ರಿಂದ 1990 ಡಿಸೆಂಬರ್. ಇದು ಸರಿಯಾದ ಉತ್ತರ. ಅದಕ್ಕಾಗಿ ಏನೈತಿ, ಎ ತಂಡದವರಿಗೆ 10 ಅಂಕಗಳು. ಮುಂದಿನ ಪ್ರಶ್ನೆ, ಬಿ ತಂಡದವರಿಗೆ. ವಿಜಯಲಕ್ಷ್ಮಿ ಪಂಡಿತ್ ಭಾರತದ ಮಹಿಳಾ ರಾಜ್ಯಪಾಲರಾಗಿ ಸೇವೆ ಸಲ್ಲಿಸಿದ್ದಾರೆ. ಯಾರು? ವಿಜಯಲಕ್ಷ್ಮಿ ಪಂಡಿತ್. ವಿಜಯಲಕ್ಷ್ಮಿ ಪಂಡಿತ್ ಇವರ ಸೇವಾವಧಿ 1962ರಿಂದ 64. ಇವು ಯಾವ ರಾಜ್ಯದ ರಾಜ್ಯಪಾಲರಾಗಿ ಸೇವೆ ಸಲ್ಲಿಸಿದ್ದಾರೆ? ಮಹಾರಾಷ್ಟ್ರ. ವಿಚಾರ ಮಾಡಿ ಹೇಳ್ಬೋದಲ್ಲ, ಗಡಬಡಿ ಯಾಕೆ ಮಾಡಿರ್ತಾರೆ?
ಮಹಾರಾಷ್ಟ್ರ. ಮಹಾರಾಷ್ಟ್ರ. ನೀವು ಹೇಳೋದೇನೈತಿ ಈಗ ವಿಜಯಲಕ್ಷ್ಮಿ ಪಂಡಿತ್ ಇವರು 1962ರಿಂದ 1964ರವರೆಗೆ ಸೇವೆ ಸಲ್ಲಿಸಿದ್ದಾರೆ. ಇವರು ಮಹಾರಾಷ್ಟ್ರದ ರಾಜ್ಯಪಾಲರಾಗಿ ಸೇವೆ ಸಲ್ಲಿಸಿದ್ದಾರೆ ಅಂತ ಹೇಳ್ತಾರೆ. ವಿಚಾರ ಮಾಡಿ ಹೇಳಬೇಕಾಗಿತ್ತು. ಯಾಕಂತಂದ್ರೆ ಗಡಿಬಿಡಿಸಿ ಹೇಳಿದ್ರೆ ಏನೈತಿ ಕನ್ಫ್ಯೂಸ್ ಆಗಿ ತಪ್ಪ ಉತ್ತರ ಕೊಟ್ರ 5 ಅಂಕ ಕಡಿತತ್ತ. ಇಲ್ಲ ಮಹಾರಾಷ್ಟ್ರ ಕರೆಕ್ಟ್ ಐತ್ರಿ ಅಂತ ತಿಳ್ಕೊ. ಇದೇ ಬರಾಬರಿ ಐತ್ರಿ ಮಹಾರಾಷ್ಟ್ರನ ಕರೆಕ್ಟ್ ಉತ್ತರ ಅಂತಂದ್ರೆ ಏನೈತಿ ನಾವು ಮಹಾರಾಷ್ಟ್ರ ಉತ್ತರ ಕರೆಕ್ಟ್ ಇತ್ತಪ್ಪ ಅದಕ್ಕೆ 10 ಅಂಕಗಳು ಕೊಡ್ತೀವಿ. ಮತ್ತಿಲ್ಲ ಇಲ್ರಿ ಇನ್ನೊಂದು ಸ್ವಲ್ಪ ತಡದ ಏನೈತಿ ಮತ್ತೆ ಕನ್ಫ್ಯೂಸ್ ಆಗೋದು ಬೇಡ ಅವಾಗ ಚೇಂಜ್ ಮಾಡ್ತೀವಿ ಅಂತ ಚೇಂಜ್ ಮಾಡೋದು. ಇದೇ ಸರಿ ಇತ್ತಂದ್ರೆ ಇದೇ ಸರಿ, ಇಲ್ಲ ಬೇರೆದು ಏನಾರ ಇನ್ನೊಂದು ಸ್ವಲ್ಪ ವಿಚಾರ ಮಾಡಿ ಹೇಳ್ತೀನಿ ಅಂದ್ರೆ ಒಂದು 5 ಸೆಕೆಂಡ್ ಕಾಲಾವಕಾಶ. ನೀವು ಹೇಳಿದ ಉತ್ತರ ಹೇಳಿಕೆ ಮಹಾರಾಷ್ಟ್ರ. ಇದು ಸರಿ ಇದ್ರೆ 10 ಅಂಕ. ಮಹಾರಾಷ್ಟ್ರ ಕರೆಕ್ಟ್. ಇದ್ರೊಳಗೆ ಏನು ಬೇಡ ಏನು ಬೇಕಾದ ಬನ್ನಿ ಮಹಾರಾಷ್ಟ್ರ ಫೈನಲ್ ಅಂದ್ರೆ ಪಕ್ಕ ಗೊತ್ತೈತೆ ನಮಗೆ. ನೋಡಿ ಇದು ಈಗ ನಿಮಗೆ 15 ಮಾರ್ಕ್ಸ್ ಇದ್ದು ನಿಮಗೆ. ಈಗ ನೀವು ಮಹಾರಾಷ್ಟ್ರ ಅಂತ ಹೇಳಿ ಮತ್ತೆ 5 ಅಂಕಗಳು ಕಡಿತುಕೊಳ್ಳುವಂಥ ಪ್ರಸಂಗ ಬರ್ತಿತ್ತು. ಈ ಉತ್ತರ ಸರಿಯಾಗಿತ್ತು, ಅದಕ್ಕೆ ಏನೈತಿ 10 ಅಂಕಗಳು ನಿಮಗೆ ಸಿಗ್ತಾವೆ. ಗೊತ್ತಿಲ್ಲ ಅಂದ್ರೆ ಇದು ಸರಿಯಾದ ಉತ್ತರ. ಅದಕ್ಕೆ ಬಿ ತಂಡದವರಿಗೆ 10 ಅಂಕಗಳು. ಈಗ ಅಂತಿಮ ಪ್ರಶ್ನೆ ಎ ತಂಡದವರು ಗೊತ್ತಿಲ್ಲ. ರಿಂದ 1996ರವರೆಗೆ ಹಿಮಾಚಲ್ ರಾಜ್ಯದ ರಾಜ್ಯಪಾಲರಾಗಿ ಸೇವೆ ಸಲ್ಲಿಸಿದವರು ಯಾರು? ಶೀಲಾ ಕೌಲ್. ಶೀಲಾ ಕೌಲ್ ಹುಷಾರ್ ಮಾಡಿದ್ರಿ? ಫೈನಲ್ ಉತ್ತರ? ಏನೇನು ಮತ್ತೆ ಏನಾರು ಚೀಟಿ ಪಟ್ಟಿ ಇಟ್ಕೊಂಡು ಇಲ್ಲ ಹಂಗೇನಾರು ಇತ್ತು ಆದ್ರೆ ಕಾಪಿ ಮಾಡಕ್ ನಾನು ಹೇಳ್ಕೊಡ್ತಿದ್ದೆ. ಈ ರೀತಿ ಮಾಡಿ ನೀವೆಲ್ಲ ಪಾಸ್ ಅದಕ್ಕೆ ನೀವು ಹೇಳಿದ ಏನೈತಿ 1995ರಿಂದ 96ರವರೆಗೆ ಹಿಮಾಚಲ ಪ್ರದೇಶದ ರಾಜ್ಯಪಾಲರಾಗಿ ಶೀಲಾ ಕೌಲ್ ಅವರು ನೀತಿ ಸೇವೆ ಸಲ್ಲಿಸಿದ್ದಾರೆ ಅಂತ ಹೌದು. ಇದು ಸರಿಯಾದ ಉತ್ತರ. ಅದಕ್ಕೇನೈತಿ ಎ ತಂಡದವರಿಗೆ 10 ಅಂಕಗಳು. ಇದು ಕೊನೆಯ ಮತ್ತು ಅಂತಿಮ ಪ್ರಶ್ನೆ ಬಿ ತಂಡದವರಿಗೆ. ರಾಜಸ್ಥಾನದ ರಾಜ್ಯಪಾಲರಾಗಿ 2004 ಸೇವಾವಧಿ ಇವರ ಅಂದ್ರೆ 1 ವರ್ಷದ ಪ್ರಿಂಟ್ ಆಗಿತ್ತು. ಇಲ್ಲಿವರೆಗೆ ಅನ್ನುವಂಥದ್ದು ಪ್ರಿಂಟ್ ಆಗಿಲ್ಲ. ಅದಕ್ಕೆ 2004ರಾಗ ಇವರು ರಾಜ್ಯಪಾಲರಾಗಿ ಇದ್ರು. ರಾಜಸ್ಥಾನದ ರಾಜ್ಯಪಾಲರಾಗಿ ಇದ್ರು. ಅವರು ಯಾರು? ಇದು ನೀವು ಒಂದು ಕ್ಲೂ ಕೊಡ್ಬೇಕಂತಂದ್ರೆ ಲಾಸ್ಟಿಗೆ ಬರ್ತದೆ. ಅದಕ್ಕೆ ಏನೈತಿ ಆ ಹೆಸರು ಯಾರು? ನಿಮ್ಮ ಅನುಕೂಲಕ್ಕೆ ಏನೈತಿ ಹೇಳೀನಿ. ಆ ಲಿಸ್ಟ್ ಒಳಗೆ ಏನೈತಿ ಅಂತಿಮವಾಗಿ ಪ್ರಿಂಟ್ ಆದಂಥದ್ದು ಇದ್ರೊಳಗೆ. ಇದರ ಸೇವಾ ಅವಧಿಯ ಬಿಗಿನಿಂಗ್ ಅಷ್ಟೇ 2004 ಅಂತೇಳಿ ಪ್ರಿಂಟ್ ಆಗೈತಿ. ಮುಂದಿನ ಸೇವಾವಧಿ ಅದೇನು ಕೇಳುವುದಿಲ್ಲ ನಾನು. ಆದರೆ ರಾಜಸ್ಥಾನದ ರಾಜ್ಯಪಾಲರಾಗಿ ಭಾರತದ ಮಹಿಳಾ ರಾಜ್ಯಪಾಲರಾಗಿ ಇವರು ಸೇವೆ ಸಲ್ಲಿಸಿದ್ದಾರೆ. ಅವರ ಹೆಸರು ನೀವು ಈಗ ಪಾಸ್ ಅನ್ನೋದು ಬರೋಂಗಿಲ್ಲ. ಯಾಕಂದ್ರೆ ಅದನ್ನು ಚಾನ್ಸ್ಗಳು ಬಂದಿರಿ. ಒಮ್ಮೆ ಪಾಸ್ ಅಂತ ಹೇಳಿರಿ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ, ಅದು ಮುಗಿದೈತಿ. ಈಗ ಏನಿದ್ರು ಸಹಿತ ಒಂದು ಉತ್ತರ ಕೊಡಬೇಕು. ಸರಿಯಾಗಿತ್ತಂದ್ರೆ 10 ಅಂಕಗಳು ಲಭಿಸ್ತವೆ. ತಪ್ಪು ಉತ್ತರಕ್ಕೆ 5 ಅಂಕಗಳು ಕಡಿಮೆ ಬರ್ತವೆ. ರಾಜಸ್ಥಾನ ರಾಜ್ಯದ ಭಾರತದ ಮಹಿಳಾ ರಾಜ್ಯಪಾಲರಾಗಿ 2004ರಲ್ಲಿ ಸೇವೆ ಸಲ್ಲಿಸಿದ ಮಹಿಳಾ ರಾಜ್ಯಪಾಲರ ಹೆಸರು ಏನು? ನಿಮ್ಗೆ ಹೇಳ್ಬೇಕಂತಂದ್ರೆ ಇವರು ಬಹಳ ಪ್ರತಿಭಾವಂತರು. ಹೇಳ್ಬೋದು, ಇವರು ಪ್ರತಿಭಾವಂತ ಒಬ್ಬ ಮಹಿಳೆಯರು ಕೂಡ. ಅವರ ಸೇವೆ ಬಹಳ ಗಣನೀಯವಾಗಿ ಪರಿಗಣಿಸಲಾಗ್ತೈತೆ. ಅದಕ್ಕೆ ಆ ಹೆಸರು ಯಾರು? ಆ ರಾಜ್ಯಪಾಲರು ಯಾರು? ಪ್ರತಿಭಾ ಪಾಟೀಲ್. 100% ಪ್ರತಿಭಾ ಪಾಟೀಲ್. ನೀವು ಹೇಳಿದಂಥ ಉತ್ತರ ಪ್ರತಿಭಾ ಪಾಟೀಲ್. ಅಂದ್ರೆ ಇವರ ಪ್ರತಿಭೆ ಅನ್ನೋದು ನೆನಪಾಡಿಕೊಂಡು ನಿಮ್ಗೆ ಪ್ರತಿಭಾ ಪಾಟೀಲ್ ಅಂತ ನೆನಪ ಹಿಂಗಂತ ಅಂದ್ರೆ ನಿಮ್ಮಲ್ಲಿ ಪ್ರತಿಭೆ ಇದೆ ಅನ್ನಂಗ. ಹೌದಲ್ಲ? ಈ ಪ್ರತಿಭೆಗೆ ನಾವು ಮೆಚ್ಚಿಕೊಂಡು ಅವರಿಗೆ 10 ಅಂಕಗಳು ಕೊಡ್ತಾ ಇದ್ದೇವೆ. ಬಿ ತಂಡದವರಿಗೆ 10 ಅಂಕಗಳು. ಇಲ್ಲಿಗೆ ಈ ಕ್ವಿಜ್ ಕಾಂಪಿಟೇಷನ್ 2 ತಂಡಗಳ ಒಂದು ಅಂಕಗಳ ಎಷ್ಟೆಷ್ಟು ಅಂಕಗಳಾಗಿವೆ ನಮ್ಮ ವಿಜಯವರು ಘೋಷಿಸಬೇಕು.
ಎ ತಂಡದವರ ಅಂಕಗಳು 50, ಬಿ ತಂಡದ 35. ಅಂದ್ರೆ ಎ ತಂಡದವರು ಬಿ ತಂಡದವರಿಗಿಂತ ಹೆಚ್ಚು ಅಂಕಗಳನ್ನು ಪಡೆದು ಮುನ್ನಡೆ ಸಾಧಿಸಿದ್ದಾರೆ. ಬಿ ತಂಡದವರು ಎ ತಂಡದವರಿಗೆ ಜಯಶಾಲಿಯನ್ನಾಗಿ ಮಾಡಿದ್ದಾರೆ. ಅದಕ್ಕೆ ಬಿ ತಂಡದವರಿಗೆ ತುಂಬ ಧನ್ಯವಾದ. ಇಲ್ಲಿಗೆ ನಿಮ್ಮ ಈ ಸುತ್ತು ಮುಗಿಯುತ್ತದೆ. ಇನ್ನು ಮುಂದಿನ ಕಾರ್ಯಕ್ರಮಕ್ಕೆ ಮತ್ತೆ ಭೇಟಿ. ಪ್ರಿಯ ವೀಕ್ಷಕರೇ, ಅಂತಿಮ ಸುತ್ತಿನ ಕ್ವಿಜ್ ಕಾಂಪಿಟೇಷನ್ ಪ್ರಾರಂಭವಾಗಿದೆ. ಸರ್ಕಾರಿ ಪ್ರೌಢಶಾಲೆ ಹಲಗತ್ತಿ ಹಾಗೂ ಸರ್ಕಾರಿ ಪ್ರೌಢಶಾಲೆ ನರಸಾಪುರ ಇವರ ಮಧ್ಯದಲ್ಲಿ ತುರುಸಿನ ಒಂದು ಚಕಮಕಿ ಚಾಲುವಾಗಿದೆ. ಈ ರಸಪ್ರಶ್ನೆಯ ಕಾರ್ಯಕ್ರಮದಲ್ಲಿ ಅವರು ತಮ್ಮ ಚಾತುರ್ಯತೆ, ಬುದ್ಧಿಮಟ್ಟಿಕೆ, ಮೆಮೊರಿ ಪವರ್, ಯಾವ ರೀತಿಯಾಗಿ ನೆನಪಿನ ಶಕ್ತಿ ಇದೆ ಅನ್ನುವಂಥದ್ದನ್ನು ಪ್ರದರ್ಶನ ಮಾಡಲಿದ್ದಾರೆ. ಕೊನೆಯದಾಗಿ ಎ ತಂಡದವರಿಗೆ ಪಾಂಡಿಚೇರಿ ರಜನಿ ರಾಯ್ ಇವರು ಯಾವ ವರ್ಷದಿಂದ ಯಾವ ವರ್ಷದವರೆಗೆ ರಾಜ್ಯಪಾಲರಾಗಿ ಸೇವೆ ಸಲ್ಲಿಸಿದ್ದಾರೆ? 1998ರಿಂದ 2002. 1998ರಿಂದ 2002 ಸೇವೆ ಸಲ್ಲಿಸಿದಂಥ ಸೇವಾವಧಿ ಅಂತ ಹೇಳಿ ನೀವು ಹೇಳ್ತಾ ಇದ್ದೀರಿ. ಇದು ಸರಿಯಾದ ಉತ್ತರ. ಅದಕ್ಕೆ 10 ಅಂಕಗಳು ಎ ತಂಡದವರಿಗೆ ಲಭಿಸಿವೆ. ಬಿ ತಂಡದವರಿಗೆ ಪ್ರತಿಭಾ ಪಾಟೀಲ್ 2004ರಲ್ಲಿ ಇವರು ರಾಜ್ಯಪಾಲರಾಗಿ ಇದ್ದರು. ಅದು ಯಾವ ರಾಜ್ಯ? ರಾಜಸ್ಥಾನ ಅಂತ ಹೇಳ್ತಾ ಇದ್ದಾರೆ ಅವರು. ಇದು ಸರಿಯಾದ ಉತ್ತರ. 2 ತಂಡದವರಿಗೆ 10 ಅಂಕಗಳು ಲಭಿಸಿವೆ. ಮೂರನೇ ಪ್ರಶ್ನೆ. ಶೀಲಾ ಕೌರ್ 1995ರಿಂದ 1996 ಯಾವ ರಾಜ್ಯದ ರಾಜ್ಯಪಾಲರಾಗಿ? ಹಿಮಾಚಲ ಪ್ರದೇಶ. ಯಾರು? ಶೀಲಾ ಕೌರ್ 1995ರಿಂದ 96 ಶೀಲಾ ಕೌರ್ ಹಿಮಾಚಲ ಪ್ರದೇಶದ ರಾಜ್ಯಪಾಲರಾಗಿ ಅವರು ಸೇವೆ ಸಲ್ಲಿಸಿದ್ದಾರೆ. ಇದು ಸರಿಯಾದ ಉತ್ತರ. ಎ ತಂಡದವರಿಗೆ 10 ಅಂಕಗಳು. ಅದೇ ರೀತಿಯಾಗಿ VN ರಮಾದೇವಿ 1997ರಿಂದ 2002ರವರೆಗೆ ಯಾವ ರಾಜ್ಯದ ರಾಜ್ಯಪಾಲರಾಗಿ? ಕರ್ನಾಟಕ. 100% ಶೋರ್ ನೋಡಿರಿ. VS ರಮಾದೇವಿ 1997ರಿಂದ 2002ರವರೆಗೆ ಯಾವ ರಾಜ್ಯದ ರಾಜ್ಯಪಾಲರಾಗಿ, ಮಹಿಳಾ ರಾಜ್ಯಪಾಲರಾಗಿ ಸೇವೆ ಸಲ್ಲಿಸಿದ್ದಾರೆ? 1997ರಿಂದ 2002ರವರೆಗೆ. VS ರಮಾದೇವಿ 1997ರಿಂದ 2002ರವರೆಗೆ ಯಾವ ರಾಜ್ಯದ ರಾಜ್ಯಪಾಲರಾಗಿ ಸೇವೆ ಸಲ್ಲಿಸಿದ್ದಾರೆ? ತಮಿಳುನಾಡು. ಅಂತಿಮ ಉತ್ತರ ತಮಿಳುನಾಡು. ಇದು ತಪ್ಪು ಉತ್ತರ. ಹಿಮಾಚಲ ಪ್ರದೇಶ ಸರಿಯಾದ ಉತ್ತರ. ಅದಕ್ಕೆ 5 ಅಂಕಗಳು ಹಿಡಿದುಕೊಳ್ಳುತ್ತವೆ. ಎ ತಂಡದವರಿಗೆ 1999ರಿಂದ 2002ರವರೆಗೆ ರಾಜ್ಯಪಾಲರಾಗಿ ಸೇವೆ ಸಲ್ಲಿಸಿದ VS ರಮಾದೇವಿ ಇವರು ಯಾವ ರಾಜ್ಯದ ರಾಜ್ಯಪಾಲರಾಗಿ ಸೇವೆ ಸಲ್ಲಿಸಿದ್ದಾರೆ? ಕರ್ನಾಟಕ. ನೀವು ಹೇಳಿದ್ದೀರಿ ಕರ್ನಾಟಕ. 1999ರಿಂದ 2002ರವರೆಗೆ VS ರಮಾದೇವಿ ಇವರು ಕರ್ನಾಟಕದ ರಾಜ್ಯಪಾಲರಾಗಿ ಸೇವೆ ಸಲ್ಲಿಸಿದ್ದಾರೆ ಅಂತ ಹೇಳ್ತಾ ಇದ್ದೀರಿ. ಇದು ಸರಿಯಾದ ಉತ್ತರ. 10 ಅಂಕಗಳು. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ. ಬಿ ತಂಡದವರಿಗೆ 1997ರಿಂದ 2001ರವರೆಗೆ ತಮಿಳುನಾಡಿನ ರಾಜ್ಯಪಾಲರಾಗಿ, ಮಹಿಳಾ ರಾಜ್ಯಪಾಲರಾಗಿ ಸೇವೆ ಸಲ್ಲಿಸಿದ ಮಹಿಳೆ ಯಾರು? 1997ರಿಂದ 2001ರವರೆಗೆ ತಮಿಳುನಾಡಿನ ರಾಜ್ಯಪಾಲರಾಗಿ ಸೇವೆ ಸಲ್ಲಿಸಿದ ಮಹಿಳೆ ಯಾರು? ಮಹಿಳಾ ರಾಜ್ಯಪಾಲರಾಗಿ ಸೇವೆ ಸಲ್ಲಿಸಿದ್ದಾರೆ. ಪಾಸ್. ನ್ಯಾಯಮೂರ್ತಿ ಫಾತಿಮಾ ಬೀಬಿ. ಇದು ಸರಿಯಾದ ಉತ್ತರ. ಬಿ ತಂಡದವರಿಗೆ ಇದು 5 ಅಂಕಗಳು ಕಡಿತ ಬೇಡ. ಯಾಕಂದ್ರೆ ಪಾಸ್ ಆಗಿದ್ದಾರೆ, ಒಂದು ಚಾನ್ಸ್. ಇನ್ನು ಅಂತಿಮ ನಿಮಗೆ ಪಾಸ್ ಅನ್ನುವಂಥ ಚಾನ್ಸ್ ಇಲ್ಲ. ಯಾವುದೇ ಕಾರಣಕ್ಕಾಗಿ ಉತ್ತರ ಕೊಡಬೇಕು. ಓಕೆ, ಇವರಿಗೆ 10 ಅಂಕಗಳು, ಇವರಿಗೇನು ಇಲ್ಲ. ಇದೇ ರೀತಿ ಮುಂದಿನ ಪ್ರಶ್ನೆ ಮತ್ತೆ ಬಿ ತಂಡದವರಿಗೆ. ಚಲೋ. ಸರ್ಲಾ ಕ್ರೇವಾಲ್ ಮಧ್ಯಪ್ರದೇಶದ ರಾಜ್ಯಪಾಲರಾಗಿ ಇವರು ಸೇವೆ ಸಲ್ಲಿಸಿದ್ದಾರೆ. ಸೇವಾವಧಿ ಎಲ್ಲಿಂದ ಎಲ್ಲಿಯವರೆಗೆ? ಸರ್ಲಾ ಕ್ರೇವಾಲ್
ಮಧ್ಯಪ್ರದೇಶದ ಮಹಿಳಾ ರಾಜ್ಯಪಾಲರಾಗಿ ಸೇವೆ ಸಲ್ಲಿಸಿದ ಮಹಿಳಾ ರಾಜ್ಯಪಾಲರು. ಇವರ ಸೇವಾವಧಿ 1998ರಿಂದ 1990. 1998 ರಿಂದ 1990. ಹೆಂಗಾಗತ್ತೈತಿ? 1998ರಿಂದ 90 ರಿವರ್ಸ್ ಹಾಕಿಲ್ಲ. ಅದ ಇನ್ನೊಂದು ಚಾನ್ಸ್ ತಗೋ, ಕರೆಕ್ಟ್ ಆಗಿ ವಿಚಾರ ಮಾಡಿ. ಸರ್ಲಾ ಗ್ರೇವಾಲ್ ಮಧ್ಯಪ್ರದೇಶದ ರಾಜ್ಯಪಾಲರಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರ ಸೇವಾವಧಿ 1982ರಿಂದ 1999. 1982ರಿಂದ 1999. ನೀವು ಹೇಳಿದ್ದು 82ರಿಂದ 99. ಅದರ ಅದು 1989ರಿಂದ 1990. ಇದು ತಪ್ಪು ಉತ್ತರ. ಬಿ ತಂಡದವರ 5 ಅಂಕಗಳು ಕಡಿತಗೊಳಿಸಿ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ 1962ರಿಂದ 1964ರವರೆಗೆ ಮಹಾರಾಷ್ಟ್ರದ ರಾಜ್ಯಪಾಲರಾಗಿ ಸೇವೆ ಸಲ್ಲಿಸಿದ ವಿಜಯಲಕ್ಷ್ಮಿ ಪಂಡಿತ್. ವಿಜಯಲಕ್ಷ್ಮಿ ಪಂಡಿತ್ ಮಹಾರಾಷ್ಟ್ರದ ರಾಜ್ಯಪಾಲರಾಗಿ 1962ರಿಂದ 64ರವರೆಗೆ ಸೇವೆ ಸಲ್ಲಿಸಿದ ರಾಜ್ಯಪಾಲರು ವಿಜಯಲಕ್ಷ್ಮಿ ಪಂಡಿತ್ ಅಂತ ಹೇಳಿ. ಇದು ಅಂತಿಮ ಉತ್ತರ. ಅಂತಿಮ ಉತ್ತರ. ತಪ್ಪಾದ್ರೆ ನಾವು 10 ಕಟ್ ಮಾಡ್ತೀವಿ. 5 ಅಲ್ಲ 10 ಕಟ್ ಮಾಡ್ತೀವಿ. ಅಷ್ಟು ಕಾನ್ಫಿಡೆನ್ಸ್ ಇದೆ. ಇವರ 10 ಅಂಕಗಳು ಈಗ ನೀವು ಕಡಿತಗೊಳಿಸಬೇಕಂತ ಹೇಳಿ ನಾನು ಹೇಳಬೇಕು ಮಾಡಿದೆ. ಆದರೆ ಇದು ಸರಿಯಾದ ಉತ್ತರ. ಅದಕ್ಕೆ 10 ಅಂಕಗಳು ಪ್ಲಸ್ ಮಾಡಿ. ಮುಂದಿನ ಪ್ರಶ್ನೆ ಬಿ ತಂಡದವರಿಗೆ ಗಾಬರಿ ಆಗಲಾರ್ದ ವಿಚಾರ ಮಾಡಿ ನಾರ್ಮಲ್ ಆಗಿ ಹೇಳಬೇಕಿತ್ತಲ್ಲ. ಸರೋಜಿನಿ ನಾಯ್ಡು 1947ರಿಂದ 1949ರವರೆಗೆ ಭಾರತದ ಮಹಿಳಾ ರಾಜ್ಯಪಾಲರಾಗಿ ಯಾವ ರಾಜ್ಯದ ಅಥವಾ ಯಾವ ಪ್ರಾಂತ್ಯದ ರಾಜ್ಯಪಾಲರಾಗಿ? ಸಂಯುಕ್ತ ಪ್ರಾಂತ್ಯ ಉತ್ತರ ಪ್ರದೇಶ. ಸಂಯುಕ್ತ ಪ್ರಾಂತ್ಯ ಉತ್ತರ ಪ್ರದೇಶ. ಇದು ಸರಿಯಾದ ಉತ್ತರ. 10 ಅಂಕಗಳು ಬಿ ತಂಡದವರಿಗೆ. ಈಗ ಕೊನೆ ಹಾಗೂ ಅಂತಿಮ ಪ್ರಶ್ನೆ ಎ ಮತ್ತು ಬಿ ತಂಡದವರಿಗೆ. ಆಯ್ತಾ? ಅವರಿಗೆ ಪಾಸ್ ಮಾಡಕ್ಕೆ ಏನೈತಿ ಚಾನ್ಸ್ ಐತಿ, ನಿಮಗಿಲ್ಲ. ಆಯ್ತಲ್ಲ? ನಿಮಗೆ ಪಾಸ್ ಮಾಡಕ್ಕೆ ಏನೈತಿ ಚಾನ್ಸ್ ಐತಿ, ಅವ್ರಿಗೆ ಪಾಸ್ ಮಾಡಕ್ಕೆ ಚಾನ್ಸ್ ಇಲ್ಲ. ಓಕೆ. ಚಂದ್ರಾವತಿ ಫೆಬ್ರವರಿ 1990ರಿಂದ ಡಿಸೆಂಬರ್ 1990ರವರೆಗೆ ಯಾವ ರಾಜ್ಯದ ರಾಜ್ಯಪಾಲರಾಗಿ? ಪಾಂಡಿಚೇರಿ. ಆಪ್ಷನ್ಸ್ ಏನಾದ್ರು ಚೇಂಜಸ್? ನೋ ಚೇಂಜ್. ಪಾಂಡಿಚೇರಿ ನೀವು ಹೇಳಿದ್ದೇನೈತಿ ಭದ್ರಾವತಿ ಫೆಬ್ರವರಿ 1990ರಿಂದ ಡಿಸೆಂಬರ್ 1990ರವರೆಗೆ ಪಾಂಡಿಚೇರಿಯ ರಾಜ್ಯಪಾಲರಾಗಿ ಸೇವೆ ಸಲ್ಲಿಸಿದ್ದಾರೆ ಅಂತ ಹೇಳಿದ್ದೀರಿ. ಇದು ಸರಿಯಾದ ಉತ್ತರ. ಎ ತಂಡದವರಿಗೆ 10 ಅಂಕಗಳು. ಹಾಗೂ ಅಂತಿಮ ಹಾಗೂ ಕೊನೆಯ ಪ್ರಶ್ನೆ ಬಿ ತಂಡದವರಿಗೆ. ಜ್ಯೋತಿ ವೆಂಕಟಾಚಲಂ 1977ರಿಂದ 1982ರವರೆಗೆ ಯಾವ ರಾಜ್ಯದ ರಾಜ್ಯಪಾಲರಾಗಿ ಇವರು ಸೇವೆ ಸಲ್ಲಿಸಿದ್ದಾರೆ? ಜ್ಯೋತಿ ವೆಂಕಟಾಚಲಂ 1977ರಿಂದ 1982ರವರೆಗೆ ಯಾವ ರಾಜ್ಯದ ರಾಜ್ಯಪಾಲರಾಗಿ, ಮಹಿಳಾ ರಾಜ್ಯಪಾಲರಾಗಿ ಸೇವೆ ಸಲ್ಲಿಸಿದ್ದಾರೆ? ಕೇರಳ. ನೀವು ಹೇಳಿದ್ದು ಕೇರಳ. ಇದು ಕೇರಳ ಅಂತಂದ್ರೆ ಇದು. ಯಾಕಂದ್ರೆ ಕೊನೆ ಪ್ರಶ್ನೆ ಆದ್ರೂ ಹೇಳಿದ್ದಿ ಒಂದು 10 ಅಂಕಗಳು ಸಿಗಲಿ ಅನ್ನೋಂಥ ಆಸೆ ನಮಗೂ ಕೂಡ ಇತ್ತು. ಆದ್ರೆ ಏನ್ ಮಾಡಕ್ಕಾಗ್ತೈತಿ, ಇದು ಸರಿಯಾದ ಉತ್ತರ. ಹಾಗಾಗಿ 10 ಅಂಕಗಳು ಲಭಿಸಿವೆ. ಬಿ ತಂಡದವರಿಗೆ 10 ಅಂಕಗಳು. ಈಗ ಅಂಕಗಳ ಒಂದು ಅಂತಿಮ ದರ್ಶನ ನಮಗೆ ವಿಜಯವರು ಮಾಡಿಸ್ತಾರೆ. ಎ ತಂಡದವರಿಗೆ ಪಡೆದ ಅಂಕಗಳು 60 ಅಂಕಗಳಿಂದ ಎ ತಂಡದವರು ಮುಂದೆ ಸಾಗಿದ್ದಾರೆ. ಬಿ ತಂಡದವರು ಹಿನ್ನಡೆ ಎಷ್ಟು? 20 ಅಂಕ. ಅಂದ್ರೆ ಏನೈತಿ, ಬಿ ತಂಡದವರು ಎ ತಂಡದವರಿಗೆ ಜಯಶಾಲಿಯನ್ನಾಗಿ ಮಾಡಿದ್ದಕ್ಕಾಗಿ ಬಿ ತಂಡದವರಿಗೆ ತುಂಬಾ ಧನ್ಯವಾದಗಳು. ಈ ಅಂತಿಮ ಸುತ್ತ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ಪ್ರಿಯ ವೀಕ್ಷಕರೇ, ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಇಲ್ಲಿ ನಮಗೆ ಹೇಳಬೇಕಾಗ್ತದೆ. ಯಾಕಂತಂದ್ರೆ ಕೇವಲ ಲೈಕ್ ಮಾಡೋದಾಗ್ಲಿ ಶೇರ್ ಮಾಡೋದಾಗ್ಲಿ ಮಾಡದೆ ಕಮೆಂಟ್ಮೆಂಟಲ್ಲಿ ತಮ್ಮ ಅಭಿಪ್ರಾಯ ಕೂಡ ಹೇಳಿ. ಯಾಕಂತಂದ್ರೆ ತಮ್ಮ ಮಾರ್ಗದರ್ಶನವೇ ನಮಗೆ ದಾರಿದೀಪ. ಈಗ ವಿದ್ಯಾರ್ಥಿಗಳಿಂದ ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯ 30 ಸೆಕೆಂಡ್ಗಳಲ್ಲಿ ಈ ಕಾರ್ಯಕ್ರಮ ಹೇಗೆ ಅನಿಸ್ತೀವಿ? ನಿಮ್ಮ ಕೆಲವು ಯಾರು ಸದಸ್ಯರ ಅವ್ರು ಹೇಳಬಹುದು. ಈ ಚಲನ ನಾವು ಕರೆದೀವು. ಕರೆದ ತಕ್ಷಣ ನಿಮ್ಮ ಹೆಡ್ ಮಾಸ್ಟರ್ ಕಳಿಸಿದ್ರು, ನೀವು ಇಲ್ಲಿ ಬಂದ್ರಿ, ಈ ಕ್ವಿಜ್ ಕಾಂಪಿಟೇಷನ್ ಭಾಗವಹಿಸಿದ್ರಿ.
ನಿಮಗ ಅನಿಸಿಕೆ ಏನು, ಅಭಿಪ್ರಾಯ ಏನು ಅನಿಸ್ತು ನಿಮಗ ಇದರಿಂದ? ಅಂದ್ರೆ ಈಗ ಮುಂದಿನ ಬರುವಂತ ವಿದ್ಯಾರ್ಥಿಗಳಿಗೆ ಇದೊಂದು ಮಾರ್ಗದರ್ಶನ, ಅದಕ್ಕಾಗಿ ಅಭಿಪ್ರಾಯ ಹೇಳಬೇಕು. ಈ ಕಾರ್ಯಕ್ರಮಕ್ಕೆ ಬಂದು ನನಗೆ ಭಾಳ ಖುಷಿ ಆತ್ರಿ. ಯಾಕಂದ್ರೆ ನಮ್ಮ ಫ್ರೆಂಡ್ ನನ್ನ ಜೊತೆ ಇದ್ಲಿಡ್ರಿ, ಆಕಿಗೆ ಹೋದ್ರೂ ನಾ ಆನ್ಸರ್ ಮಾಡಿಲ್ರಿ. ಆದ್ರೆ ನಮ್ಮ ಫ್ರೆಂಡನ್ನು ನನಗೆ ಹೆಲ್ಪ್ ಮಾಡ್ಯಾರ್ರಿ ಓದಾಕ್ರಿ. ನಮ್ಮ ಮಮ್ಮಿ ಅವ್ರು ನನಗೆ ಮುಂಜಾನೆ ಓದಕ್ಕೆ ಹೆಲ್ಪ್ ಮಾಡ್ಯಾರ್ರಿ. ಆದ್ರೆ ಇಲ್ಲಿ ಬಂದು ಮತ್ತೆ ಹೆಚ್ಚಿನ ಸಾಮಾನ್ಯ ಜ್ಞಾನ ನನಗೆ ಸಿಕ್ತ್ರಿ. ವಾಪಸ್ ಇಂಥ ಸರ್ ಇಂಥ ನಮಗೆ ಸಾಮಾನ್ಯ ಜ್ಞಾನ ಎಲ್ಲ ಹೆಚ್ಚಾಕಿತ್ರಿ. ಹಾಗೆ ತಾವು ಇಂಥ ಕಾಂಪಿಟೇಷನ್ಗಳಿಗೆ ಭಾಗವಹಿಸ್ರಿ ಅಂತ ಹೇಳ್ಕೊತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಓಕೆ, ತುಂಬ ಧನ್ಯವಾದಗಳು. ನಿಮ್ಮ ಅಭಿಪ್ರಾಯ ಇಬ್ಬರು ಒಟ್ಟಿಗೆ ಹೇಳೋಕೆ ಸಾಧ್ಯವಾಗುದಿಲ್ಲ, ಅದಕ್ಕೆ ಒಬ್ಬೊಬ್ಬರಿಗೆ ಸಂಕ್ಷಿಪ್ತವಾಗಿ. ಈ ಕಾರ್ಯಕ್ರಮಕ್ಕೆ ಬರುವ ಮುನ್ನ ನಮಗೆ ಏನು ಗೊತ್ತಿರಲಿಲ್ಲ. ಆದರೆ ನಮ್ಮ ಸರ್ಗೆ ಈ ಸರ್ ಫೋನ್ ಹಚ್ಚಿ ಹೇಳಿದ ಕಾರಣ ಅವರು ಹೇಳಿದರು ನಮಗೆ ನೀವು JBM TV9 ಇದು TV ಚಾನಲ್ದವರು ಕ್ವಿಜ್ ಕಾರ್ಯಕ್ರಮ ಐತಂತ ನಾವು ಬಂದು ಈ ಕಾರ್ಯಕ್ರಮ ಉದ್ದೇಶಿಸಿ ಇದನ್ನು ಮಾಡಿದ್ವಿ. ಆದ್ರೆ ಅಷ್ಟೊಂದು ಜಯಶಾಲಿ ಆಗಕ್ಕಾಗಲಿಲ್ಲ. ಇಲ್ಲ ನೋಡಿ, ಸೋಲೆ ಗೆಲುವಿನ ಮೂಲ ಅಂದ್ರೆ ಫೌಂಡೇಶನ್ ಇದ್ದಾಗಿದೆ. ಸೋತಿವಂತಲ್ಲ, ನಾವು ಅವರಿಗೆ ಗೆಲ್ಲಿಸಿದೀವಿ. ನಾವು ಸೋತಿಲ್ಲ, ನಾವು ಅವರಿಗೆ ಗೆಲ್ಲಿಸಿದೀವಿ. ಅವ್ರು ಗೆದ್ದಿಲ್ಲ, ನಾವು ಗೆಲ್ಲಿಸಿವಿ, ಅವ್ರಿಗೆ ತಿದ್ದಿಲ್ಲ. ನಿನ್ನ ಅಭಿಪ್ರಾಯ ಏನ್ ಹೆಸರಿದೆ? ಶಿವಹಳ್ಳಿ. ಶಿವ ಅಂತಂದ್ರೆ ಏನೈತಿ, ಎಲ್ಲ ಅದ್ರಾಗ ಬಂದದ. ಶಿವನ ಪಾದ ಸೇರಿದಾಗೆಲ್ಲ ಹೌದಲ್ಲ, ಎಲ್ಲ ಭಕ್ತಿ ಏನೈತಿ ಶಿವನಿಗೆ ಸೇರಿದ್ದು. ಅದಕ್ಕೆ ಏನೈತಿ ಶಿವ. ನಿನ್ನ ಅನಿಸಿಕೆ ಅಭಿಪ್ರಾಯ ಅಲ್ಲ, ಏನ್ ಅನಿಸ್ತಿ? ಬಂದು ಕಾಂಪಿಟೇಷನ್ ಭಾಗವಹಿಸಿದ್ವಿ, ಯಾವ ರೀತಿಯಾದಂತಹ ನಿನ್ನ ಅನಿಸಿಕೆ ಅಭಿಪ್ರಾಯ ಏನ್ ಅನಿಸ್ತಿ? ಮಾಡ ಹೇಳಿ ನೋಡು. ನೀನು ಅಭಿಪ್ರಾಯ ಹೇಳ್ಬೇಕು. ಬಂದೆ, ಪಾರ್ಟಿಸಿಪೇಟ್ ಮಾಡಿದ್ದೆ, ಗಾಬರಿ ಆಗಿದ್ದಿ. ನನಗೆ ಹೇಳ್ಬೇಕಾದ್ರೆ ಎದುಗಿದೆ ಆಗ್ತಿತ್ತು. ಹಿಂಗಾಗಿ ಏನೈತಿ, ನಾನು ಪ್ರಶ್ನೆ ಹೇಳುವಾಗ ಏನೈತಿ ಕನ್ಫ್ಯೂಸ್ ಮಾಡಿದ್ರು ಸರ್. ಅವ್ರು ಕನ್ಫ್ಯೂಸ್ ಮಾಡಿ ಸರಿಯಾದ ಉತ್ತರ ಇದ್ರು ಸಹಿತ ಅಲ್ಲ ನಮಗೆ ಏನೈತಿ ಅವರು ಸೃಷ್ಟಿ ಮಾಡ್ತಿದ್ರೆ, ಅದ್ರಾಗ ನಾವು ಸೋತ್ ಬಿಟ್ಟಿವು. ನಮ್ಮ ಸೋಲಿಗೆ ಇವರೇ ಕಾರಣ. ಅವರೆಲ್ಲ ಹಂಗೇನಿಲ್ಲ, ಏನಂತ ಅದಕ್ಕೆ ಏನೈತಿ, ಏನ್ ಅನಿಸ್ತಿ? ಸೂತಿ ಅನ್ನುವಂಥದ್ದು ಇಲ್ಲಿದೆ. ಇಲ್ಲೇನೈತಿ ಒಂದು ಎಂಜಾಯ್ ಮಾಡಿದೆ ಅಂದ್ರೆ ನಮ್ಮ ಸಾಮರ್ಥ್ಯ ನಾವು ಅಂದ್ರೆ ಈಗ ಮುಂದೆ ನಿಮ್ಗೆ ಏನು ಅನಿಸ್ತೈತೆ ಅಂತಂದ್ರೆ ನಾನು ಏನು ಮಾಡ್ಬೇಕು ಅನ್ನೋಂಥದ್ದು ಒಂದು ತಡೆ ಸಿಗ್ತಾರೆ. ಹೌದಲ್ಲ, ನಾನು ಏನು ಮಾಡ್ಬೇಕು, ಸ್ಟಡಿ ಮಾಡ್ಬೇಕಾದ್ರೆ ಏನು ಮಾಡ್ಬೇಕು, ನೆನಪಿನ ಶಕ್ತಿ ಇಟ್ಕೋಬೇಕಾದ್ರೆ ಏನು ಮಾಡ್ಬೇಕು ಅನ್ನೋಂಥದ್ದು ಏನೈತಿ ಒಂದು ಮಾರ್ಗದರ್ಶನ ಸಿಕ್ಕಂಗಿದೆ. ಹೌದಲ್ಲ, ಪ್ರಿಯ ವೀಕ್ಷಕರೇ, ಇಲ್ಲಿವರೆಗೆ ತಮ್ಮ ಅಮೂಲ್ಯವಾದಂತಹ ಸಮಯವನ್ನು ನಮ್ಮ ಕಾರ್ಯಕ್ರಮ ವೀಕ್ಷಿಸಲು ತಾವು ನೀಡಿದ್ದೀರಿ. ಅದಕ್ಕಾಗಿ ತುಂಬಾ ಧನ್ಯವಾದಗಳು. ಪ್ರಿಯ ವೀಕ್ಷಕರೇ, ಇಲ್ಲಿಗೆ ನಮ್ಮ ಕಾರ್ಯಕ್ರಮ ಮುಕ್ತಾಯಗೊಳ್ತಾ ಇದೆ. ನಮ್ಮ ಕಾರ್ಯಕ್ರಮದ ವ್ಯವಸ್ಥಾಪಕರಾದಂತಹ ಗೀತಾ ಇವರು ಈ ಚಿಕ್ಕ ಒಂದು ಕಿರು ಕಾಣಿಕೆಯನ್ನು ಪ್ರೇಮದ ಕಾಣಿಕೆಯ ರೂಪದಲ್ಲಿ ಈ ಪಾರ್ಟಿಸಿಪೇಟ್ ಎಲ್ಲರಿಗೂ ಈ ರೀತಿ ಕೊಡಮಾಡಲಿದ್ದಾರೆ. ಗೀತಾ ಅವರೇ, ಎಲ್ಲರಿಗೂ ಈ ಕಿರು ಕಾಣಿಕೆಯನ್ನು ಕೊಡ್ಬೇಕಂತೇಳಿ ಅವ್ರಿಗೆ ತಿಳ್ಕೊತಾ ಇದ್ದಾರೆ. ಈ ಲೆಕ್ಕಣಿಕೆ ನಿಮ್ಮ ಭವಿಷ್ಯ ರೂಪಿಸಲಿ ಅಂಥೇಳಿ ಅವರು ಶುಭ ಹಾರೈಸುತ್ತಾ ತಮಗೆ ಈ ಕಿರು ಕಾಣಿಕೆಯನ್ನು ಕೊಡಮಾಡಿದ್ದಾರೆ. ಗೀತಾ ಅವರಿಗೆ ತುಂಬ ಧನ್ಯವಾದಗಳು. ಪ್ರಿಯ ವೀಕ್ಷಕರೇ, ತಮ್ಮ ಅಮೂಲ್ಯವಾದಂತಹ ಸಮಯವನ್ನು ನಮಗೆ ನೀಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಮಕ್ಕಳನ್ನು ಪ್ರೀತಿಸಿ, ಹಿರಿಯರನ್ನು ಗೌರವಿಸಿ. ವಂದನೆಗಳು.